ನಮಸ್ಕಾರ. ಈಗ ಮಾಡ್ತಿರೋಂತಹ ಎಸ್ಸೆ ಟಾಪಿಕ್ಕು ಇಂಪ್ಯಾಕ್ಟ್ ಆಫ್ ಜಿ ಎಸ್ ಟಿ. ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಏನಿದೆ ಇದು ಎವರ್ಗ್ರೀನ್ ಟಾಪಿಕ್ ಅಂತ ಅನ್ಬೋದು. ಯಾಕಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಪ್ರಪೋಸ್ ಮಾಡಿದ್ರಿಂದ ಹಿಡಿದು ನೆಕ್ಸ್ಟ್ ಏನು ಸೆಂಟರ್ ಸ್ಟೇಟಿನ ಗಲಾಟೆ ನಡೀತಿದೆ ಅದರಿಂದ ಹಿಡಿದು ಮುಂದೆ ಸ್ಟೇಟಿಗೆ ಕಾಂಪೆನ್ಸೇಷನ್ ಫಂಡ್ ಏನು ಕೊಡ್ತೀವಿ ಅಂತ ಇವರು ಹೇಳಿದರು ಅದೆಲ್ಲದನ್ನೂ ಹಿಡಿದು ಇನ್ನೂ 3-4 ವರ್ಷಗಳ ಕಾಲ ಇದ್ರ ಬಗ್ಗೆ ಡಿಸ್ಕಷನ್ಸು ಇದ್ದಿದೆ. ಹಾಗಾದರೆ ಜಿ ಎಸ್ ಟಿ ಅಂದಾಗ ನೀವು ಬೇಸಿಕ್ಸಲ್ಲಿ ಓದಿರ್ತೀರ ಜಿ ಎಸ್ ಟಿ ಅಂದರೆ ಏನು, ಯಾವ ಅಮೆಂಡ್ಮೆಂಟು ಏನು ಅಂತ. ಹಾಗಂತ ಬ್ಯಾಟ್ ಹೊಡೆದ್ರೆ ಕಷ್ಟ. ನೀವು ಬೇಸಿಕ್ಸನ್ನು ಸರಿಯಾಗಿ ತಿಳ್ಕೊಂಡಿದ್ದೀರೋ ಇಲ್ವೋ, ಜಿ ಎಸ್ ಟಿ ಬಂದಿದೆಯೋ ಅದ್ರ ಬಗ್ಗೆ ನಿಮಗೆ ಐಡಿಯಾ ಇದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ, ಏನೇನು ಅಡ್ವಾಂಟೇಜಸ್ ಅದಾಗುತ್ತೆ ಅಂತ. ಹಾಗಾಗಿ ಫಸ್ಟ್ ನಾನು ನಿಮಗೆ ಜಿ ಎಸ್ ಟಿ ಬಗ್ಗೆ ಬೇಸಿಕ್ಸ್ ನಾನು ನಿಮಗೆ ಹೇಳ್ಬಿಡ್ತೀನಿ. ಅದಾದಮೇಲೆ ಎಸ್ಸೆ ಟಾಪಿಕ್ ಅಂದಾಗ ಜಿ ಎಸ್ ಟಿನ ಏನೇನು ಬರೀಬೇಕು ಜಿ ಎಸ್ ಟಿನಲ್ಲಿ ಅವೆಲ್ಲ ಒಂದಿಷ್ಟು ನಾನು ನಿಮಗೆ ಎಲ್ಲ ಆ್ಯಂಗಲಿಂದ ಹೇಳ್ತೀನಿ. ಸೊ ಆ ಕಾರಣದಿಂದ ಐದರ್ ಇಟ್ ಮೇ ಬಿ ಜನರಲ್ ಸ್ಟಡೀಸ್ ಆರ್ ಇಟ್ ಮೇ ಬಿ ಎಕನಾಮಿಕ್ ಟಾಪಿಕ್, ಅಥವಾ ನೀವಿದು ಎಸ್ಸೆ ಬರೆಯೋದಕ್ಕೆ ಫಸ್ಟು ನಿಮಗೆ ಸರಿಯಾಗಿ ಜಿ ಎಸ್ ಟಿ ಅಂದರೆ ಏನಂತ ಗೊತ್ತಿರಬೇಕು. ಅದರ ರಿಲೇಟೆಡ್ ಜಿ ಎಸ್ ಟಿ ರಿಲೇಟೆಡ್ ಸುತ್ತಮುತ್ತಲು ಯಾವುದೇ ಟಾಪಿಕ್ ಬಂದ್ರೂ ಈಗ ನಾನು ಏನು ನಿಮಗೆ ಬೇಸಿಕ್ಸ್ ಕೊಡ್ತೀನಲ್ಲ ಇಷ್ಟನ್ನ ನೀವು ಸರಿಯಾಗಿ ನೋಡಿಬಿಟ್ರೆ ಆರಾಮಾಗಿ ನೀವು ಜಿ ಎಸ್ ಟಿ ಬಗ್ಗೆ ಬರ್ಕೊತ ಹೋಗ್ಬೋದು. ಒಂದು ಅಕ್ಷರನೂ ಬ್ಯಾಟ್ ಹೊಡೆಯೋ ಅವಶ್ಯಕತೆ ಇಲ್ಲ, ಯಾಕಂದರೆ ಅರ್ಥ ಮಾಡ್ಕೊಂಡ್ಬಿಡ್ತೀರಾ ಜಿ ಎಸ್ ಟಿ ಅಂದರೆ ಏನಂತ. ಸೊ ಸ್ಟಾರ್ಟಿಂಗ್ ನಾವು ಇದನ್ನು ನೋಡ್ತಾ ಬರೋಣ. ಜಿ ಎಸ್ ಟಿ ಅಂತಂದರೆ ಇದು ಇಂಡೈರೆಕ್ಟ್ ಟ್ಯಾಕ್ಸು. ಫಸ್ಟ್ ಆಫ್ ಆಲ್ ಇಂಡೈರೆಕ್ಟ್ ಟ್ಯಾಕ್ಸ್ ಅಂದರೆ ಏನು, ಡೈರೆಕ್ಟ್ ಟ್ಯಾಕ್ಸಿಗೂ ಮತ್ತು ಇಂಡೈರೆಕ್ಟ್ ಟ್ಯಾಕ್ಸಿಗೂ ವ್ಯತ್ಯಾಸ ಏನು? ಡೈರೆಕ್ಟ್ ಟ್ಯಾಕ್ಸ್ ಅಂತಂದರೆ ನನ್ನ ಮೇಲೆ ಹಾಕಿದ್ರೆ ಆ ಟ್ಯಾಕ್ಸನ್ನು ಅದನ್ನು ನಾನೇ ಕಟ್ಟಬೇಕಾಗತ್ತೆ. ನಾನು ಯಾರಿಗೂ ಅದನ್ನು ಆ ಟ್ಯಾಕ್ಸನ್ನು ದಬ್ಬೋದಕ್ಕಾಗಲ್ಲ, ಅದನ್ನು ಡೈರೆಕ್ಟ್ ಟ್ಯಾಕ್ಸ್ ಅಂತ ಕರೀತಾರೆ. ಇಂಡೈರೆಕ್ಟ್ ಟ್ಯಾಕ್ಸ್ ಅಂದರೆ ಈಗ ನನಗೆ ಟ್ಯಾಕ್ಸ್ ಹಾಕ್ತೀರಾ ಆದ್ರೂ ಅದನ್ನು ನಾನು ಬೇರೆಯವ್ರಿಗೆ ದಬ್ತೀನಿ. ಈಗ ಉದಾಹರಣೆಗೆ ನಾನು ನಿಮಗೆ ನನ್ನ ಕಾಪರೇಜ್ ಸ್ಟಡಿ ಸರ್ಕಲಿಂದ ಯಾವುದೋ ಒಂದು ಪ್ರಾಡಕ್ಟ್ ಸೆಲ್ ಮಾಡ್ತಿದ್ದೀನಿ. ಸೆಲ್ 100 ರೂಪೀಸ್ ಅಂತ ಅಂದ್ಕೊಳ್ರಿ. ಅವಾಗ ಗೌರ್ಮೆಂಟ್ ಹೇಳುತ್ತೆ ಇಲ್ಲಪ್ಪ ನೀನು 10% ಜಿ ಎಸ್ ಟಿ ಕಟ್ಟಬೇಕು, ಅಲ್ಲಿ 110 ರೂಪಾಯಿ. ನಾನು ಅನ್ಕೊತೀನಿ 10 ರೂಪಾಯಿ ನಾನು ಹಂಗಾರೆ ಜಿ ಎಸ್ ಟಿ ಕಟ್ಟಬೇಕು ಅಂತಂದರೆ ನಾನು 100 ರೂಪೀಸೇ ನಿಮಗೆ ಸೆಲ್ ಮಾಡ್ತಿದ್ದೀನಿ, ಅದರಲ್ಲಿ 10 ರೂಪಾಯಿ ನಾನು ಸೆಲ್ ಮಾಡ್ತಿರೋದ್ರಿಂದ ಜಿ ಎಸ್ ಟಿ ಕಟ್ಟಬೇಕಂದ್ರೆ ಅವಾಗ ನನಗೆ ಎಷ್ಟಾಗುತ್ತೆ? ನಂಗೆ 90 ರೂಪಾಯಿ ಸಿಗುತ್ತೆ. ಅಯ್ಯೋ 90 ರೂಪಾಯಿ ನನಗೆ ಗಿಟ್ಟಲ್ಲ, 100 ರೂಪಾಯಿ ನನಗೆ ಬೇಕೇ ಬೇಕು. ಹಾಗಾಗಿ 100 ರೂಪಾಯಿ ಮೇಲೆ ನಾನು ಜಿ ಎಸ್ ಟಿ 10 ರೂಪಾಯಿ ಅಂದರೆ 10 ರೂಪಾಯಿನ ನಿಮಗೆ ಹಾಕ್ತೀನಿ ನಾನು. ಅರ್ಥ ಆಗ್ತಿದೆಯಾ? ಆ್ಯಕ್ಚುಲಿ ಜಿ ಎಸ್ ಟಿ ಕಟ್ಟಬೇಕಾಗಿರೋದು ಯಾರು? ನಾನು. ಸೆಲ್ ಮಾಡ್ತಿರೋನು ಯಾರು? ನಾನು. ಆದರೆ ಆ 10% ಜಿ ಎಸ್ ಟಿ ನಾನು ಕಟ್ತಿಲ್ಲ, ಗ್ರಾಹಕ ಮೇಲೆ ನಾನು ಆ 10% ಜಿ ಎಸ್ ಟಿನ ಏರಿಕೆ ಮಾಡ್ತಿದ್ದೀನಿ. ನೋಡಿರಿ, ನನ್ನ ಮೇಲೆ ಹಾಕಿದ್ರು ಜಿ ಎಸ್ ಟಿ ಗೌರ್ಮೆಂಟು, ನಾನು ಅದನ್ನು ಕಸ್ಟಮರ್ ಮೇಲೆ ಹಾಕ್ತೆ. ಸೊ ಹೀಗೆ ನನ್ನ ಮೇಲೆ ಹಾಕಿದ್ದಿನ ನಾನು ಬೇರೆಯವ್ರಿಗೆ ಹಾಕೋದಕ್ಕೆ ನನಗೆ ಆಯಿತು ಅಂತಂದರೆ ಅದನ್ನು ನಾವು ಕರಿತೀವಿ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ. ನನ್ನ ಮೇಲೆ ಹಾಕಿದ್ದನ್ನು ನಾನಷ್ಟೇ ಕಟ್ಟೋದಕ್ಕಾಗುತ್ತೆ, ಬೇರೆಯವ್ರ ಮೇಲೆ ಕಟ್ಟೋಕ್ಕಾಗಲ್ಲ. ಉದಾಹರಣೆಗೆ ಇನ್ಕಮ್ ಟ್ಯಾಕ್ಸು, ನಾನು ಹೆಂಗೆ ಅದನ್ನು ಬೇರೆಯವ್ರ ಮೇಲೆ ಹಾಕಲಿ? ನನಗೆ ಎಷ್ಟು ಇನ್ಕಮ್ ಬಂದಿದೆ ಅಂತ ನೋಡ್ತಾರೆ, ಬಂದಿರೋ ಇನ್ಕಮಲ್ಲಿ ಇಷ್ಟು ಪರ್ಸೆಂಟೇಜ್ ಕಟ್ಟಪ್ಪ ಅಂತಾರೆ. ಅದು ನಾನು ಬೇರೆ ಯಾರ ಮೇಲೂ ಕಟ್ಟೋದಕ್ಕಾಗಲ್ಲ, ಹಾಕೋದಕ್ಕಾಗಲ್ಲ, ಯಾಕಂದ್ರೆ ನಾನು ದುಡಿದಿರೋಂಥ ಇನ್ಕಮ್ ಮೇಲೆ ಆಗಿರೋವಂಥದ್ದು. ಇದು ನಮಗೆ ಬೇಸಿಕ್ ಡೈರೆಕ್ಟ್ ಟ್ಯಾಕ್ಸು ಮತ್ತು ಇಂಡೈರೆಕ್ಟ್ ಟ್ಯಾಕ್ಸು. ಈ ಥರ ಇಂಡೈರೆಕ್ಟ್ ಟ್ಯಾಕ್ಸಲ್ಲಿ ಮುಂಚೆ ಎಕ್ಸೈಸ್ ಟ್ಯಾಕ್ಸು, ಕಸ್ಟಮ್ ಟ್ಯಾಕ್ಸು, ಆಮೇಲೆ ಬೇರೆ 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 ಕಸ್ಟಮ್ಸಲ್ಲಿ ಮತ್ತೆ ಎಷ್ಟೊಂದು ಈ ಥರ ಬೇರೆ 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 ಟ್ಯಾಕ್ಸ್ಗಳು ನಮಗೆ ಇತ್ತು. ಈ ಥರ ಇರೋವಂತಹ ಟ್ಯಾಕ್ಸ್ಗಳನ್ನು ಎಲ್ಲ ಸೇರಿಬಿಟ್ಟು ಒಂದೇ ಒಂದು ಟ್ಯಾಕ್ಸನ್ನು ನಾವು ಮಾಡೋಣ, ಭಾಳಷ್ಟು ಟ್ಯಾಕ್ಸ್ಗಳು ಬೇಡ ಅಂತಂದ್ಬಿಟ್ಟು ಒಂದೇ ಟ್ಯಾಕ್ಸು ಇಂಡೈರೆಕ್ಟ್ ಟ್ಯಾಕ್ಸಿಗೆ ಪ್ರಪೋಸ್ ಮಾಡಿದ್ದೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ಇವೇನು ನಾನು ಎಕ್ಸೈಸು ಕಸ್ಟಮ್ ಅಂತಿದ್ದೀನಲ್ಲ ಇವೆಲ್ಲ ಮುಂಚೆ ಗೂಡ್ಸಿಗಷ್ಟೇ ಇತ್ತು. ಅದಾದಮೇಲೆ ನಿಧಾನಕ್ಕೆ ಸರ್ವಿಸಿಗೆ ಟ್ಯಾಕ್ಸ್ ಆಗ್ತಾ ಬಂದರು, ಆಮೇಲೆ ನಿಧಾನಕ್ಕೆ ವ್ಯಾಟ್ ಅಂತ ತಂದರು. ಹಿಂಗೆಲ್ಲ ಮಾಡಿ ಫೈನಲಿ ನೋಡಪ್ಪ ಇಡೀ ದೇಶಕ್ಕೆ 1 ನೇಷನ್ 1 ಟ್ಯಾಕ್ಸ್ ಅಂತ ನಾವು ಹಾಕ್ಬಿಡೋಣ ಅಂತಂದ್ಬಿಟ್ಟು ಜಿ ಎಸ್ ಟಿನ ತಂದರು. ಹೆಂಗೆ ತಂದರು? 101 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಪ್ರಕಾರ ಜಿ ಎಸ್ ಟಿನ ಲಾಗು ಮಾಡಿದ್ರು. ಹಾಗಾದರೆ ಜಿ ಎಸ್ ಟಿಯಿಂದ ಅಡ್ವಾಂಟೇಜ್ ಏನು? ಜಿ ಎಸ್ ಟಿ ಇರೋಕ್ಕಿಂತ ಮುಂಚೆ ಏನು ನಡೀತಿತ್ತು, ಈಗೇನು ನಡೀತಿದೆ ನೋಡಿ. ನಾನು ಯಾವುದಾದ್ರೂ ಒಂದು ಪ್ರಾಡಕ್ಟನ್ನು, ಗೂಡ್ಸ್ ಇರ್ಬೋದು ಸರ್ವಿಸ್ ಇರ್ಬೋದು, ಅದನ್ನು ನಾನು ಸೇಲ್ ಮಾಡಿದೆ ಅಂದರೆ, ವ್ಯಾಪಾರ ಮಾಡಿದೆ ಅಂತಂದರೆ, ನಾನು ವ್ಯಾಪಾರ ಮಾಡಿದ್ದಕ್ಕೋಸ್ಕರ ನಾನು ಒಂದಿಷ್ಟು ಟ್ಯಾಕ್ಸನ್ನು ಕಟ್ಟಬೇಕು. ಇದನ್ನೇ ಸೇಲ್ಸ್ ಟ್ಯಾಕ್ಸ್ ಅಂತಂದ್ಬಿಟ್ಟು ನಾವು ಹೇಳ್ತೀವಿ. ಅಂದರೆ ನಾನಿವಾಗ ಒಂದು ಬುಕ್ಕನ್ನು ಇಲ್ಲಿ ನಿಮಗೆ ಸೇಲ್ ಮಾಡಿದೆ ಅಂತಂದರೆ ಆ ಸೆಲ್ ಮಾಡಿದ್ನಲ್ಲ ಬುಕ್ಕು, ಆ ಸೆಲ್ ಮಾಡಿದ್ದಕ್ಕೋಸ್ಕರ ನಾನು ಟ್ಯಾಕ್ಸ್ ಕಟ್ಟಬೇಕು ಗೌರ್ಮೆಂಟಿಗೆ. ಯಾಕಂದರೆ ಆ ಸೆಲ್ ಮಾಡೋದಕ್ಕೆ ಬೇಕಾದಂತಹ ವಾತಾವರಣ ಗೌರ್ಮೆಂಟ್ ಕ್ರಿಯೇಟ್ ಮಾಡಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಸೇಲ್ಸ್ ಟ್ಯಾಕ್ಸ್ ಕಟ್ತೀನಿ. ಓಕೆ, ಸೊ ಇದೇನು ನಾನು ಸೇಲ್ಸ್ ಟ್ಯಾಕ್ಸ್ ಕಟ್ತೀನಲ್ಲ, ಈ ಟ್ಯಾಕ್ಸಲ್ಲಿ ನನಗೆ ಈ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅನ್ನೋದು ಇದರದೇ ಒನ್ ಆಫ್ ದ ಪ್ರಾಡಕ್ಟ್ ಆಗಿ ಇದು ಈಗ ಬಂದ್ಬಿಟ್ಟಿದೆ. ಸೇಲ್ಸ್ ಟ್ಯಾಕ್ಸಲ್ಲೇ ನನಗೆ ಜಿ ಎಸ್ ಟಿ ಕೂಡ ನನಗಿಲ್ಲಿ ಬಂದ್ಬಿಟ್ಟಿದೆ. ಸೊ 101 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟ್
ಏನು ತಂದರು, ಅದರ ಪ್ರಕಾರ ಇವರು ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ತಂದ್ರಲ್ಲ, ಈ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸಲ್ಲಿ ನಾನು ಏನಾದ್ರೂ ಒಂದನ್ನು ಸೇಲ್ ಮಾಡಿದೆ ಅಂದರೆ ಆ ಸೇಲ್ ಮಾಡೋದಕ್ಕೆ ನಾನು ಟ್ಯಾಕ್ಸ್ ಹಾಕಬೇಕು, ಟ್ಯಾಕ್ಸ್ ನಾನು ಕಟ್ಟಬೇಕು ಗೌರ್ಮೆಂಟಿಗೆ. ಆ ಟ್ಯಾಕ್ಸನ್ನ ನಾನು ಏನು ಮಾಡ್ತಿದ್ದೀನಿ, ಜನಕ್ಕೆ ಹಾಕ್ತಾಯಿದ್ದೀನಿ. ಓಕೆ, ಇದು ನಮಗೆ ಬೇಸಿಕ್ಸ್ ಅರ್ಥ ಆಯ್ತಾ? ಗೂಡ್ಸ್ ಆಗಲಿ ಸರ್ವಿಸ್ ಆಗಲಿ, ನಾನು ಒಂದು ಪ್ರಾಡಕ್ಟನ್ನ ಸೇಲ್ ಮಾಡಿದೆ ಅಂತಂದರೆ, ನಾನು ನಿಮಗೆ ಸೇಲ್ ಮಾಡಿದೆ ಅಂದರೆ ನಾನೇನು ಮಾಡಬೇಕು, ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕು. ಆ ಟ್ಯಾಕ್ಸ್ ಕಟ್ಟೋದನ್ನು ನಾನು ಏನಂತೀನಿ, ಅಲ್ಲಿ GST ಅಂತ ಅಂದ್ಬಿಟ್ಟು ನನಗೆ ಇದನ್ನು ಹೇಳ್ತೀನಿ. ಅಂದರೆ ನಾನು ಗೂಡ್ಸ್ ಆಗಲೂ ಸೇಲ್ ಮಾಡಲಿ, ಸರ್ವಿಸ್ ಆಗಲೂ ಸೇಲ್ ಮಾಡಲಿ, ನಾನು ಏನು ಕಟ್ಟಬೇಕು, ಟ್ಯಾಕ್ಸನ್ನು ಕಟ್ಟಬೇಕು. ಅದನ್ನು ಸಿಂಪಲ್ಲಾಗಿ ನಿಮಗೆ ಸೇಲ್ಸ್ ಟ್ಯಾಕ್ಸ್ ಅಂದರೆ ಏನಂತ ಅಂದ್ಬಿಟ್ಟು ಗೊತ್ತಿರಲಿ. ಆ ಸೇಲ್ಸ್ ಟ್ಯಾಕ್ಸ್ ಮೂಲಕ ನಾನು ನಿಮಗೆ ಇದನ್ನು ಮತ್ತೆ ಹೇಳ್ಕೊಡ್ತಾ ಹೋಗ್ತೀನಿ. ಓಕೆ, ಹೀಗಾದರೆ ಮುಂಚೆ ಏನು ನಡೀತಿತ್ತು? ಮುಂಚೆ ಏನು ನಡೀತಿತ್ತು ಅಂದರೆ ನೋಡಿರಿ, ನಾನೀಗ ಒಂದು ಬುಕ್ಕನ್ನು ಸೇಲ್ ಮಾಡಿದೆ ಅಂತಂದರೆ ನಿಮಗೆ ಆ ಬುಕ್ಕಿಗೆ ಕಾಸ್ಟ್ ಅಂದ್ಕೊಳ್ರಿ ₹100. ಇದಕ್ಕೆ 10% ಟ್ಯಾಕ್ಸ್ ನಾನು ಕಟ್ಬಿಟ್ಟೆ ಅಂದರೆ ಅಲ್ಲಿ ಗೌರ್ಮೆಂಟಿಗೆ ₹10 ಹೋಗುತ್ತೆ, ನನಗೆ ₹90 ಬರುತ್ತೆ. ಅರ್ಥ ಆಗ್ತಿದೆಯಾ? ಆದರೆ ನನಗೆ ₹90 ಮಾಡಿದ್ರೆ ಗಿಟ್ಟಲ್ಲ, ನಾನು ₹100ಗೆ ಸೇಲ್ ಮಾಡಬೇಕು ಈ ಬುಕ್ಕನ್ನು. ಸೊ ₹100 ಸೇಲ್ ಮಾಡಬೇಕು ಅಂತಂದಾಗ ನಾನು ಆ ₹10 ಕಸ್ಟಮರ್ ಮೇಲೆ ನಾನು ಹಾಕ್ತೀನಿ. ಅರ್ಥ ಆಗ್ತಿದೆಯಾ? ಕಸ್ಟಮರ್ ಮೇಲೆ ಹಾಕ್ಬಿಟ್ಟು ನಾನು ₹110 ಅಂತ ಅಂದ್ಬಿಟ್ಟು ನಾನು ಇದನ್ನು ಮಾಡ್ತೀನಿ. ಆದರೆ ಕಸ್ಟಮರ್ ₹10 ಎಕ್ಸ್ಟ್ರಾ, ಅಯ್ಯೋ ಬುಕ್ಕಿಗೆ ₹100 ಕೊಡಬೇಕು, ಮೇಲೆ ₹10 ಬೇರೆ ಇದು ಕಟ್ಟಬೇಕಾ, ಟ್ಯಾಕ್ಸ್ ಕಟ್ಟಬೇಕಾ, ಹೋಗ್ರು ನಾನು ಕಟ್ಟಲ್ಲ ಅಂತಾನೆ. ಅವಾಗ ನಾನು ಅಂತೀನಿ, ಆ ಕಡೆ ನೋಡ್ಬಿಟ್ಟು, ಓಕೆ ಯಾರಿಗೂ ಗೊತ್ತಾಗಲ್ಲ, ನನಗೆ ಕ್ಯಾಶಲ್ಲಿ ಕೊಟ್ಬಿಡು, ನಾನು ಅದನ್ನೇನು ಮಾಡ್ತೀನಿ, ನಿನಗೆ ನಾನು ಕ್ಯಾಶಲ್ಲೇ ಇಟ್ಕೊಂಡ್ಬಿಡ್ತೀನಿ, ತೋರಿಸ್ಕೊಂಡ್ಬಿಡ್ತೀನಿ, ಗೌರ್ಮೆಂಟಿಗೆ ಗೊತ್ತೇ ಆಗಲ್ಲ. ಹಾಗಾಗಿ ಏನು ₹100 ಇದೆಯಲ್ಲ, ತಗ ₹100 ಕೊಡು, ನಂಗೆ ಟ್ಯಾಕ್ಸು ಬೇಡ, ಏನೂ ಬೇಡ, ಕ್ಯಾಶಲ್ಲಿ ಕೊಟ್ಬಿಡು. ಸೊ ಹಂಗಾಗಿ ನಾನು ಏನು ಮಾಡ್ತೀನಿ, ಇದನ್ನು ಹಾಗೆ ನಾನು ಮುಂಚೆ ಆ ಒಂದು ಟ್ಯಾಕ್ಸನ್ನು ಕಟ್ತಿರಲಿಲ್ಲ, ಮನ್ನಾ ಮಾಡ್ತಿದ್ವಿ. ಈಗ ಇವ್ರು ಏನು ಮಾಡಿದ್ದಾರೆ ಅಂದರೆ GST ಮೂಲಕ ಕೊಂಡಿ ಹಾಕೊಂಡು ಹೋಗಿದ್ದಾರೆ. ಆ ಮೂಲಕ ನಾನು ಟ್ಯಾಕ್ಸನ್ನು ಅಷ್ಟು ಸುಲಭವಾಗಿ ಅವಾಯ್ಡ್ ಮಾಡೋಕ್ಕಾಗಲ್ಲ. ಹೆಂಗೆ ಇಲ್ಲಿ ನೋಡೋಣ. ಈಗ ನೋಡಿ, ಮುಂಚೆ ಹೆಂಗಿತ್ತು, ಉದಾಹರಣೆಗೆ ನಾನು ನಿಮಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಇಲ್ಲಿ ಲಿಂಬೆಹಣ್ಣಿನ ಗಿಡ ಇದೆ, ಆಯಿತಾ? ಈ ಲಿಂಬೆಹಣ್ಣಿನ ಗಿಡ ಲಿಂಬೆಹಣ್ಣು ಕಿತ್ಕೊಂಡ್ಬಿಟ್ಟು ಯಾರೋ ಒಬ್ಬ ಒಂದು ಲಿಂಬೆಹಣ್ಣಿನ ಬಾಕ್ಸ್ ಮಾಡ್ತಾನೆ. ಬಾಕ್ಸ್ ಮಾಡಿಬಿಟ್ಟು ಇದಕ್ಕೆ ₹10 ಅಂತ ಚಾರ್ಜ್ ಮಾಡ್ತಾನೆ, ಆಯಿತಾ? ₹10 ಲಿಂಬೆಹಣ್ಣಿನ ಬಾಕ್ಸು ಇವನು ಸೆಲ್ ಮಾಡ್ದ ಅಂದರೆ ಅದಕ್ಕೆ ಎಷ್ಟು ಟ್ಯಾಕ್ಸ್ ಕಟ್ಟಬೇಕು ಅಂದ್ಕೊಳ್ರಿ, 10% ಟ್ಯಾಕ್ಸ್ ಕಟ್ಟಬೇಕು ಅಂತ ಅಂದ್ಕೊಳ್ರಿ. ಅಲ್ಲಿಗೆ ಎಷ್ಟು ಕಟ್ಟಬೇಕು ಅವ್ನು ಗೌರ್ಮೆಂಟಿಗೆ? ₹1 ಕಟ್ಟಬೇಕಾ? ಗುಡ್. ಹಂಗಾರೆ ₹1 ಅವ್ನು ಕಟ್ತಾನೆ? ಅವ್ನು ಕಟ್ಟಲ್ಲ. ಅವನೇನು ಮಾಡ್ತಾನೆ, ಯಾವನಿಗೆ ಸೆಲ್ ಮಾಡ್ತಾನಲ್ಲ ಅವನ ಹತ್ರ ಟ್ಯಾಕ್ಸ್ ಇಸ್ಕೊಂಡ್ಬಿಟ್ಟು ಅವನಿಗೆ ₹11 ಅಂತ ಹಾಕ್ತಾನೆ. ಈಗ ಉದಾಹರಣೆಗೆ ಯಾರೋ ಲಿಂಬೆಹಣ್ಣಿನ ಜ್ಯೂಸ್ ಮಾಡೋನು ಅಂತ ತಿಳ್ಕೊಳ್ರಿ, ಜ್ಯೂಸ್ ಅಂಗಡಿರೋನು, ಅವನೇನು ಮಾಡ್ತಾನೆ, ₹11 ಕೊಟ್ಬಿಟ್ಟು ಅವನು ಈ ಲಿಂಬೆಹಣ್ಣಿನ ಬಾಕ್ಸ್ ತೊಗೊತಾನೆ. ತೊಗೊಂಡ್ಬಿಟ್ಟು ಅವನು ಅದಕ್ಕೆ ₹4 ಅವನು ಸಕ್ಕರೆ ಇದನ್ನೆಲ್ಲ ಆ್ಯಡ್ ಮಾಡಿಬಿಟ್ಟು ಆ ಲಿಂಬೆಹಣ್ಣಿನಿಂದ ಲಿಂಬೆಹಣ್ಣಿನ ಜ್ಯೂಸ್ ಮಾಡಿಬಿಟ್ಟು ಆ ಲಿಂಬೆಹಣ್ಣಿನ ಜ್ಯೂಸ್ನ ಅವನು ಓವರಾಲು ಆ ಸಕ್ಕರೆನೂ ₹4 ಆ್ಯಡ್ ಮಾಡಿಬಿಟ್ಟು ಓವರಾಲ್ ಏನು ಮಾಡ್ತಾನೆ, ₹15ಗೆ ಆ ಜ್ಯೂಸನ್ನು ಮಾರ್ತಾನೆ. ₹15 ಆ ಜ್ಯೂಸನ್ನು ಮಾರಬೇಕಂದ್ರೆ ಅವನಾದರೂ 10% ಟ್ಯಾಕ್ಸ್ ಕಟ್ಟಬೇಕಾ? ಬಿಕಾಸ್ ಸೆಲ್ ಮಾಡ್ತಿದ್ದಾನೆ, ಸೇಲ್ಸ್ ಟ್ಯಾಕ್ಸು. ಅವಾಗ ಎಷ್ಟಾಗುತ್ತೆ ಟ್ಯಾಕ್ಸು? ₹1 ₹1.5. ಅದನ್ನು ಅವ್ನು ಕಟ್ತಾನ? ಅವನು ಕಟ್ಟಲ್ಲ. ಆ ₹1 ಏನಾಗ್ತಾನೆ, ಮತ್ತೆ ಮುಂದೆ ಕಸ್ಟಮರ್ ಮೇಲೆ ಹಾಕ್ತಾನೆ. ಈಗ ಈ ಕಸ್ಟಮರ್ ಇದಾನಲ್ಲ, ಈ ಕಸ್ಟಮರಿಗೆ ₹15 ಇವಂದು ಪ್ಲಸ್ ₹1.5 ಟ್ಯಾಕ್ಸಿಂದು ಸೇರಿಸ್ಬಿಟ್ಟು ₹16ಗೆ ಇವನು ಒಂದು ಲಿಂಬೆಹಣ್ಣಿಂದು ಜ್ಯೂಸ್ನ ಕುಡಿತಾನೆ. ಅಲ್ಲಿಗೆ ಎಷ್ಟಾಯಿತು ಬೆಲೆ? 16.5 ಆಯಿತು. ಆದರೆ ಒಂದು ಸ್ವಲ್ಪ ನಾವು ಇದನ್ನು ಕ್ಲೋಸಾಗಿ ಅಬ್ಸರ್ವ್ ಮಾಡೋಣ. ಇದು ನಾರ್ಮಲ್ ನಡೀತಿದ್ದಂಥದ್ದು ಇಷ್ಟು ದಿನ. ಈ ನಾರ್ಮಲ್ ನಡೀತಿದ್ದಂಥದ್ರಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತಂದ್ಬಿಟ್ಟು ನಾವು ಒಂಚೂರು ಕ್ಲೋಸಾಗಿ ನೋಡೋದಾದರೆ, ಇಲ್ಲಿ ನೋಡ್ರಿ, ₹10ಗೆ ₹1 ಇಲ್ಲಿ ಟ್ಯಾಕ್ಸ್ ಕಟ್ಟಿದ್ದಾನೆ, ಆಯಿತಾ? ಇಲ್ಲಿ ₹1 ಟ್ಯಾಕ್ಸ್ ಕಟ್ಟಿದ್ದಾನೆ ಅಂತಂದರೆ ಈಗ ಆ ಟ್ಯಾಕ್ಸ್ ಸೇರಿಕೊಂಡೇ ಇಲ್ಲಿ ₹11 ಇದೆ, ಇಲ್ಲಿ ಆಲ್ರೆಡಿ ₹1 ಟ್ಯಾಕ್ಸ್ ಇದೆ. ಈ ₹1 ಟ್ಯಾಕ್ಸಿಗೆ ಮತ್ತೆ 10% ಟ್ಯಾಕ್ಸ್ ಬಿತ್ತಿಲ್ಲಿ. ₹15 ಅಂತಂದರೆ ನಮಗೆ ಆ್ಯಕ್ಚುಲಿ ಇಲ್ಲಿ ₹10 ಅವನು ಲಿಂಬೆಹಣ್ಣು, ₹4 ಹಾಕಿರೋದು ಸಕ್ಕರೆ, ಅಲ್ಲಿಗೆ ₹14 ಮಾತ್ರ ಟ್ಯಾಕ್ಸ್ ಬೀಳಬೇಕು. ಆ ಪ್ಲಸ್ ₹1 ಇದೆಯಲ್ಲ ಅದಕ್ಕೂ ಟ್ಯಾಕ್ಸ್ ಬೀಳ್ತಿದೆ. ಅಂದರೆ ಇದೇನಾಯಿತು, ಟ್ಯಾಕ್ಸ್ ಆನ್ ಟ್ಯಾಕ್ಸ್. ಅಂದರೆ ಮತ್ತೆ 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 ಟ್ಯಾಕ್ಸ್ ಕಟ್ತಾ ಇದ್ದೀವಿ. ಏನಾಗ್ತಿದೆ, ಒಂದ್ರ ಮೇಲೆ ಒಂದು ಏನಾಗ್ತಿದೆ, ಮತ್ತೆ ಟ್ಯಾಕ್ಸ್ ಕಟ್ತಿದ್ದೀವಿ. ಹಾಗಾಗಿ ಫೈನಲ್ ಗ್ರಾಹಕ ಇದನ್ನಲ್ಲ, ಇವನಿಗೆ ಇದು ದುಬಾರಿ ಬೀಳ್ತಾ ಇದೆ ಬೆಲೆ. ರೈಟ್? ಅರ್ಥ ಆಗ್ತಿದೆಯಾ? ಸೊ ಅದ್ರ ಜೊತೆಗೆ ದುಬಾರಿ ಬೀಳೋದು ಬಿಡ್ರಿ, ಇದರಲ್ಲಿ ಯಾವುದೇ ರೀತಿಯಾದಂತಹ ಒಂದು ಅಕೌಂಟಬಿಲಿಟಿ ಅಂದರೆ ಹಳೆ ಇವ್ನು ಕಟ್ಟಿದಾನ ಅಂತಂದ್ಬಿಟ್ಟು ಟ್ಯಾಕ್ಸ್ ನಾವು ಅಲ್ಲಿ ಅಬ್ಸರ್ವ್ ಮಾಡ್ಕೊತ ಬರೋಕ್ಕಾಗಲ್ಲ. ಆ ಕಾರಣದಿಂದ ಗುರು ನೀನು ದುಡ್ಡಲ್ಲಿ ಕೊಟ್ಬಿಡು, ನಾನು ಹಂಗಾಗಿ ಟ್ಯಾಕ್ಸೇ ಕಟ್ಟಲ್ಲ, ಟ್ಯಾಕ್ಸನ್ನ ಎವಾಯ್ಡ್ ಮಾಡಿಬಿಡ್ತೀನಿ. ಇವೆಲ್ಲದನ್ನು ತಡೆಯೋದಕ್ಕೋಸ್ಕರ ಈ ರೀತಿ ತಡೆದು ಒಂದು ಏನು ಟ್ಯಾಕ್ಸ್ ಗೌರ್ಮೆಂಟಿಗೆ ಚೆನ್ನಾಗಿ ಕಲೆಕ್ಟು ಆಗಬೇಕು, ಆಯಿತಾ? 1 ಪಾಯಿಂಟು ಚೆನ್ನಾಗಿ ಕಲೆಕ್ಷನ್ನೂ ಆಗಬೇಕು. 2ನೇದು ಸುಮ್ಮನೆ ಟ್ಯಾಕ್ಸ್ ದುಡ್ಡು ಮೇಲೆ ಮತ್ತೆ ಟ್ಯಾಕ್ಸ್ ಆನ್ ಟ್ಯಾಕ್ಸ್ ಅದು ಬೀಳಬಾರ್ದು. 3ನೇದು ಗ್ರಾಹಕನಿಗೂ ಕಸ್ಟಮರ್ಗೂ ಕೂಡ ಆ ಜ್ಯೂಸು ಚೀಪಾಗಿ ಸಿಗಬೇಕು.
ಈ 3 ಧ್ಯೇಯನ ಗಮನದಲ್ಲಿಡ್ಕೊಂಡು ಇಡೀ ವರ್ಲ್ಡಲ್ಲಿ ನಡೆದಿರುವಂತಹ ಬೇರೆ ಬೇರೆ ಜಿ ಎಸ್ ಟಿ ರೆಜಿಮ್ಗಳನ್ನು ನೋಡ್ಕೊಂಡ್ಬಿಟ್ಟು ನಾವು ಇದನ್ನು ಹಾಕಿದ್ವಿ ಜಿ ಎಸ್ ಟಿ. ಈಗೇನಾಗುತ್ತೆ ಜಿ ಎಸ್ ಟಿ ಅಂತಂದಾಗ ಇಲ್ಲಿ ಏನಾಗುತ್ತೆ ಅಂತಂದರೆ ನೋಡ್ರಿ, ಈಗ ಈ ಜಿ ಎಸ್ ಟಿ ವಿಚಾರವಾಗಿ ನಾನು ನಿಮಗೆ ಇಲ್ಲಿ ಹೇಳೋದಾದರೆ, ಈಗ ನಮಗೆ ಆ್ಯಸ್ ಯೂಶುವಲ್ ನಾನು ನಿಮಗೆ ಇದೇನು ಕತೆ ಹೇಳಿದೆ, ಈ ಕತೆ ಹೇಳಿದ ಪ್ರಕಾರ ನಮಗೆ ಇಲ್ಲಿ ಲಿಂಬೆಹಣ್ಣಿಂದು ಮರ ಇದೆ. ಸೊ ಈ ಲಿಂಬೆಹಣ್ಣಿಂದು ಇರೋ ಮರನ ಇಲ್ಲಿ ಅವನು ಜ್ಯೂಸ್ ಅಂಗಡಿಯವನು ಅವ್ನು ಫಸ್ಟ್ ಇಲ್ಲಿ ತೊಗೊಂಡ. ಜ್ಯೂಸ್ ಅಂಗಡಿಯನ್ನು ತೊಗೊಂಡ್ಬಿಟ್ಟು ಅವನಿಲ್ಲಿ ದುಡ್ಡನ್ನು ಕಟ್ತಾ ಬಂದ. ಒಂದು ಸೆಕೆಂಡ್, ನಾನು ಇದನ್ನು ರಿಫ್ರೆಶ್ ಬ್ಯಾಕ್ ಮಾಡ್ತೀನಿ ಸೊ ದಟ್ ನಾವು ಇದನ್ನು ಎಕ್ಸ್ಪ್ಲನೇಷನ್ ನಾನು ನಿಮಗೆ ಹೇಳ್ತೀನಿ. ಓಕೆ, ಈಗ ನೋಡಿ, ಸೊ ಈಗ ಜಿ ಎಸ್ ಟಿಯಿಂದ ಏನಾಗುತ್ತೆ, ಜಿ ಎಸ್ ಟಿನಲ್ಲಿ ನಮಗೆ ಸಮಥಿಂಗ್ ಕಾಲ್ಡ್ ಆ್ಯಸ್ ಆ ಜಿ ಎಸ್ ಟಿದು ನಾವು ಅಕೌಂಟ್ಸ್ ಮೇಂಟೈನ್ ಮಾಡ್ತೀವಿ, ಅಥವಾ ನಾವು ಅದನ್ನು ಜಿ ಎಸ್ ಟಿದು ಚೀಟಿ ಮೇಂಟೈನ್ ಮಾಡ್ತೀವಿ. ನಾವು ಆ ಚೀಟಿ ಮೇಂಟೈನ್ ಮಾಡೋ ಪ್ರಕಾರ ಏನಾಗುತ್ತೆ ಅಂತ ನೋಡ್ರಿ. ಈಗ ಇಲ್ಲಿ ಲಿಂಬೆಹಣ್ಣಿಂದು ನಮಗೆ ಮರ ಇದೆ, ಇವನು ಲಿಂಬೆಹಣ್ಣಿನ ಬಾಕ್ಸ್ ಮಾಡ್ದ 10 ರೂಪಾಯಿ. 10 ರೂಪಾಯಲ್ಲಿ ಒಂದು ಏನು ಕಟ್ಟಬೇಕು, ಇಲ್ಲಿ ಒಂದು ಬಂದ್ಬಿಟ್ಟು ಟ್ಯಾಕ್ಸು ಅವ್ನು ಕಟ್ಟಬೇಕು. ಹಾಗಾಗಿ ಈ ಟ್ಯಾಕ್ಸ್ 1 ರೂಪಾಯಿ ಟ್ಯಾಕ್ಸ್ ಏನಿದೆ ಅವನು ಇದನ್ನು ಮುಂದಿನವನಿಗೆ ಹಾಕ್ತಾನೆ. ಮುಂದಿನವರಿಗೆ ಹಾಕೋದ್ರಿಂದ ಇವನಿಗೆ ಇಲ್ಲಿ 11 ರೂಪಾಯಿ ಬಿತ್ತು, ಪ್ಲಸ್ 4 ರೂಪಾಯಿ ಇವನು ಶುಗರ್ ಆ್ಯಡ್ ಮಾಡ್ತಾನೆ. ಆಯಿತಾ, ಅಲ್ಲಿ ಟೋಟಲ್ ಎಷ್ಟಾಯಿತು, 15 ರೂಪಾಯಿ ಆಯಿತು. ಇಲ್ಲಿ ಏನಂದರೆ ಇವನು ಟೋಟಲ್ ಪ್ರಾಡಕ್ಟ್ 15 ರೂಪಾಯಿ ಆಯಿತಾ. 15 ರೂಪಾಯಿ 10% ಅಂದರೆ ಎಷ್ಟು ಟ್ಯಾಕ್ಸ್ ಕಟ್ಟಬೇಕು, 1 ರೂಪಾಯಿ ಆಯಿತು. ಹೌದಾ, 1 ರೂಪಾಯಿ ಆಯಿತು. ಆದರೆ ಈ 1 ರೂಪಾಯಲ್ಲಿ ಈತ ಆಲ್ರೆಡಿ ಪ್ರೀವಿಯಸ್ಸಲ್ಲಿ 1 ರೂಪಾಯಿ ಕಟ್ಬಿಟ್ಟಿದ್ದಾನಲ್ಲ. ನೋಡಿರಿ, ಪ್ರೀವಿಯಸ್ಸಲ್ಲಿ 1 ರೂಪಾಯಿ ಕಟ್ಬಿಟ್ಟಿದ್ದಾನ. ಹಾಗಾದರೆ 1 ರೂಪಾಯಿ ಕಟ್ಟಬೇಕಂದ್ರೆ ಆಲ್ರೆಡಿ 1 ರೂಪಾಯಿ ಕಟ್ಟಿದಾನಲ್ಲ, ಈಗ ಎಷ್ಟು ಕಟ್ತಾನೆ, 0.5 ಅಂದರೆ 50 ಪೈಸಾ ಮಾತ್ರ ಕಟ್ತಾನೆ. ನೋಡಿರಿ, ನನ್ನ ಟ್ಯಾಕ್ಸ್ ಕಟ್ಟೋದಿಲ್ಲಿ ಕಮ್ಮಿ ಆಯಿತಾ, 50 ಪೈಸಾ ಟ್ಯಾಕ್ಸ್ ಕಟ್ಟೋದಿಲ್ಲಿ ಕಮ್ಮಿ ಆಯಿತು ಅಂತಂದರೆ ಅವಾಗ ಇವನಿಗೇನಾಗುತ್ತೆ, ಇಲ್ಲಿ ಫೈನಲ್ಲು ಇವನು ಯಾರು ಗ್ರಾಹಕ ಇದ್ದಾನಲ್ಲ ಇವನಿಗೆ ಟ್ಯಾಕ್ಸ್ ರಿಲೇಟೆಡಲ್ಲಿ 50 ಪೈಸಾ ಕಮ್ಮಿ ಬೀಳುತ್ತೆ. ಫೈನಲಿ ಅವನಿಗೆ ಜ್ಯೂಸ್ ಏನಿದೆಯಲ್ಲ ಇದು 50 ಪೈಸಾ ಕಮ್ಮಿ ಬೀಳುತ್ತೆ, ಅವನಿಗೆ ಬರೀ 16 ರೂಪಾಯಿ ಆಗುತ್ತೆ. ಅರ್ಥ ಆಗ್ತಿದೆಯಾ ಹೆಂಗೆ ಅಂತಂದ್ಬಿಟ್ಟು. ಸೊ ಹಾಗಾಗಿ ಇದ್ರ ಮೂಲಕ ಇಲ್ಲಿ ಇವನು 1 ರೂಪಾಯಿ ಏನು ಕಟ್ಟಬೇಕಿರುತ್ತಲ್ಲ, ಇವನು ಇದನ್ನು 50 ಪೈಸಾ ಮಾತ್ರ ಕಟ್ಬೋದು. ಯಾವಾಗ ಅಂದರೆ ಮುಂಚೆ 1 ರೂಪಾಯಿ ಕಟ್ಟಿರುವಂಥ ಚೀಟಿ ತೋರಿಸಿದ್ರೆ ಮಾತ್ರ. ಸೊ ಹಾಗಾಗಿ ಇವನು ಇಲ್ಲಿ ಆ 1 ರೂಪಾಯಿ ಸಿಕ್ಕಾಕೊಂಬಾರ್ದು, ಉಳಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಪ್ರೀವಿಯಸ್ಸಿಂದ ಏನು ಮಾಡ್ಬಿಡ್ತಾನೆ, ಅವನು 1 ರೂಪಾಯಿ ಕಟ್ಟಿರೋ ಚೀಟಿನ ಹಿಡ್ಕೊಂಡಿರ್ತಾನೆ. ಈಗ 1 ರೂಪಾಯಿ ಕಟ್ಟಬೇಕಾದಾಗ ನೋಡ್ರಿ, ಹಳೆಯದು 1 ರೂಪಾಯಿ ಚೀಟಿ ಕಟ್ಟಿದ್ದೆ, ಈಗ 50 ಪೈಸಾ ತೊಗೊಳ್ರಿ 1 ರೂಪಾಯಿ ಅಂತ ಕಟ್ತಾನೆ. ಸೊ ಹಾಗಾಗಿ ಹಳೆಯದು ಕಟ್ಟಿದರೆ ಮಾತ್ರ ಇವಾಗ ಅವನಿಗೆ ಏನು ಸಿಗುತ್ತೆ, ಟ್ಯಾಕ್ಸಿಂದು ರಿಬೇಟ್ ಸಿಗುತ್ತೆ. ಆ ಕಾರಣದಿಂದ ಈ ಒಂದಕ್ಕೊಂದು ಕೊಂಡಿ ಹಾಕೋದ್ರಿಂದ ಈ ಟ್ಯಾಕ್ಸನ್ನ ಇವ್ರು ಕಟ್ತಾನೆ. ಇಲ್ಲಿ ಎವೇಷನ್ ಮಾಡಲ್ಲ. ಗೌರ್ಮೆಂಟಿಗೆ ಏನಪ್ಪ 50 ಪೈಸಾ ಕಮ್ಮಿ ಸಿಕ್ತು ಅಂತ ನೀವು ತಲೆ ಕೆಡಿಸ್ಕೊಂಬೇಡ್ರಿ. ಮುಂಚೆ ಅಂತ 4 ಆಣೆನೂ ಸಿಗ್ತಿರಲ್ಲ ಗೌರ್ಮೆಂಟಿಗೆ. ಪೂರ್ತಿ ದುಡ್ಡನ್ನ ಏನು ಮಾಡ್ತಿದ್ರು, ಓಂ ಸ್ವಾಹ ದುಡ್ಡಲ್ಲಿ ಇಸ್ಕೊಂಡು. ಹಾಗಾಗಿ ಇಲ್ಲೇನಾಗ್ತಿದೆ, ಅಟ್ಲೀಸ್ಟು 50 ಪೈಸಾ ಕಮ್ಮಿ ಆದರೂ ಆಗ್ಬಿಟ್ಟು ಟ್ಯಾಕ್ಸ್ ಸಿಗ್ತಾ ಇದೆಯಾ. ಸೊ ಹಾಗಾಗಿ ಗೌರ್ಮೆಂಟಿಗೆ ಏನಾಗ್ತಿದೆ, ಟ್ಯಾಕ್ಸ್ ಕಲೆಕ್ಷನ್ ಇಲ್ಲಿ ಚೆನ್ನಾಗಿ ಆಗ್ತಿದೆ. ಎರಡನೇದು, ಒಂದಕ್ಕೊಂದು ಕೊಂಡಿ ಮಾಡಿರೋದ್ರಿಂದ ಇಲ್ಲಿ ಟ್ಯಾಕ್ಸ್ ಎವೇಷನ್ ಆಗ್ತಾ ಇಲ್ಲ. ಪ್ರತಿಯೊಬ್ಬರು ಟ್ಯಾಕ್ಸನ್ನು ಕಟ್ಟೋ ರೀತಿಯೇ ಆಗುತ್ತೆ. ನಾನು ಏನಾದ್ರೂ ಹಳೇದು ಟ್ಯಾಕ್ಸ್ ಕಟ್ಟಿದ್ರೆ ಮಾತ್ರ ಈ ಹೊಸ ಟ್ಯಾಕ್ಸಿಗೆ ನೋಡ್ರಿ, ನಾನು ಹಳೇದ್ರಲ್ಲಿ 1 ರೂಪಾಯಿ ಕಟ್ಟಿದ್ದೆ, ಈಗ 50 ಪೈಸಾ ಅಷ್ಟೇ ಕಟ್ತೀನಿ ಅನ್ಬೋದು. ನಾ ಕಟ್ಟೇ ಇಲ್ಲ ಅಂತಂದರೆ ಈಗ ಮತ್ತೆ ನಾನು ಏನು ಮಾಡಬೇಕು, ಇದನ್ನು ಮತ್ತೆ ಕ್ಯಾಶಲ್ಲಿ ಇಸ್ಕೊಬೇಕು. ಮುಂದೆ ಯಾವನೋ ಒಬ್ಬನಿಗೆ ಸಿಕ್ಕಾಕೊತಾನೆ ಅಷ್ಟು. ಆ ಕಾರಣದಿಂದ ಟ್ಯಾಕ್ಸ್ ಕಟ್ಬಿಡ್ತಾರೆ. ನೆಕ್ಸ್ಟು ಅದಾದಮೇಲೆ ಇಲ್ಲಿ ಟ್ಯಾಕ್ಸ್ ಆನ್ ಟ್ಯಾಕ್ಸ್ ಆಗ್ತಿಲ್ಲ. ಇಲ್ಲ, ಇವನು ಎಷ್ಟು ಆ್ಯಡ್ ಮಾಡ್ತಿದ್ದಾನೋ ಅದಕ್ಕೆ ಮಾತ್ರ ಟ್ಯಾಕ್ಸ್ ಆಗ್ತಿದ್ದಾನೆ ಹೊರತು, ಅದಕ್ಕೆ ಮಾತ್ರ ವ್ಯಾಲ್ಯೂ ಆಗ್ತಿದ್ದಾನೆ ಹೊರತು ಹಾಕಿರೋ ಒಂದಕ್ಕೆ 1 ರೂಪಾಯಿ ಏನು ಟ್ಯಾಕ್ಸ್ ಇದೆಯಲ್ಲ ಅದಕ್ಕೆ ಅವನು ಆಗ್ತಿಲ್ಲ. ಓಕೆ, ಸೊ ಹಾಗಾಗಿ ಟ್ಯಾಕ್ಸ್ ಮೇಲೆ ಟ್ಯಾಕ್ಸು ಇಲ್ಲಿ ಬೀಳ್ತಾ ಇಲ್ಲ. ಅರ್ಥ ಆಗ್ತಿದೆಯಾ. ಬರೀ ಇವನು 10 ರೂಪಾಯಿ ತೊಗೊಂಡಿದ್ದಾನೆ, 4 ರೂಪಾಯಿ ಇವನೇನು ಮಾಡ್ತಿದ್ದಾನೆ, ಶುಗರ್ ಆ್ಯಡ್ ಮಾಡಿದ್ದಾನೆ, ಅಲ್ಲಿಗೆ 14 ರೂಪಾಯಿಗೆ ಮಾತ್ರ 10% ಟ್ಯಾಕ್ಸ್ ಹಾಕ್ತಿದ್ದಾರೆ. ಆ 1 ರೂಪಾಯಿ ಏನಿದೆಯಲ್ಲ ಅದಕ್ಕೆ ಟ್ಯಾಕ್ಸ್ ಹಾಕೋದೇ ಇಲ್ಲ. ಹಾಗಾಗಿ ಟ್ಯಾಕ್ಸ್ ಆನ್ ಟ್ಯಾಕ್ಸ್ ಇದೆಯಲ್ಲ ಅದು ನಮಗಿಲ್ಲಿ ಬಿಟ್ಟಂಗಾಯಿತು. ಮೂರನೇದು, ಫೈನಲ್ ಗ್ರಾಹಕನಿಗೆ ಏನಾಯಿತು, ಚೀಪಾಗೂ ಸಿಕ್ತು. ಸೊ ಆ ಕಾರಣದಿಂದ ಜಿ ಎಸ್ ಟಿ ಇವರು 3 ಆ್ಯಂಗಲಿಂದನೂ ಒಳ್ಳೆಯದು, ಸೂಪರ್ ಜಿ ಎಸ್ ಟಿ. ಇಷ್ಟು ವಿಚಾರ ನಿಮಗೆ ಅರ್ಥ ಆಯ್ತಾ. ಇದ್ರ ಜೊತೆಗೆ ಈಗ ಇನ್ನೊಂದು ಕಾನ್ಸೆಪ್ಟ್ ಹೇಳ್ತೀನಿ. ಇನ್ನೊಂದೇನು ಒಳ್ಳೆಯದಾಯಿತು ಜಿ ಎಸ್ ಟಿಯಿಂದ ಅಂತ ಹೇಳಿದ್ರೆ, ಈಗ ಇಲ್ಲಿ ನೋಡಿ, ಮುಂಚೆ ಹೆಂಗಾಗ್ತಿತ್ತು, ಈಗ ಉದಾಹರಣೆಗೆ ಕರ್ನಾಟಕದಲ್ಲಿ ನಾನು ಏನೋ ಒಂದು ಸೈಕಲ್ ಪ್ರೊಡ್ಯೂಸ್ ಮಾಡ್ತಿದ್ದೆ ಅಂತ ತಿಳ್ಕೊಳ್ರಿ. ಈ ಸೈಕಲ್ ಇದು ಕರ್ನಾಟಕದಲ್ಲೇ ವ್ಯಾಪಾರ ಆಯಿತು ಅಂತಂದರೆ, ಯಾವ ಸ್ಟೇಟ್ನಲ್ಲಿ ಯಾವುದು ಒಂದು ಗೂಡ್ಸ್ ವ್ಯಾಪಾರ ಆಗುತ್ತೋ ಅದೇ ಸ್ಟೇಟಿಗೆ ಸೇಲ್ಸ್ ಟ್ಯಾಕ್ಸ್ ಕಟ್ಟಬೇಕು. ಈಗ ನಾನು ಕರ್ನಾಟಕದಲ್ಲಿ ಒಂದು ಸೈಕಲ್ನ ವ್ಯಾಪಾರ ಮಾಡಿದೆ. ಒಂದು ಸೈಕಲ್ನ ಕರ್ನಾಟಕದಲ್ಲಿ ವ್ಯಾಪಾರ ಮಾಡಿದೆ ಅಂತಂದರೆ ಆ ಸೈಕಲಿಗೆ ಏನು ನಾನು ಸೇಲ್ಸ್ ಟ್ಯಾಕ್ಸ್ ಇರುತ್ತಲ್ಲ ಎಲ್ಲಿ ಕಟ್ಟಬೇಕು, ಕರ್ನಾಟಕದಲ್ಲೇ ಕಟ್ಟಬೇಕು. ಕರ್ನಾಟಕದಲ್ಲಿ ಸೇಲ್ಸ್ ಟ್ಯಾಕ್ಸು 5% ಅಂತ ಅಂದ್ಕೊಳ್ರಿ. ಅದೇ ಥರ ತಮಿಳ್ನಾಡಿನಲ್ಲಿ ಯಾರೋ ಒಬ್ಬ ಅವ್ನು ಸೈಕಲ್ ಪ್ರೊಡ್ಯೂಸ್ ಮಾಡ್ದ ಅಂತಂದರೆ ಅವನು ಆ ಸೈಕಲ್ನ ಮಾರಾಟ ಮಾಡ್ತಾನೆ, ಅವನಿಗಲ್ಲಿ ಸೇಲ್ಸ್ ಟ್ಯಾಕ್ಸು ಅಲ್ಲಿ 3 ರೂಪಾಯಿ ಅಂತ ಅಂದ್ಕೊಳ್ರಿ, 3% ಅಂತ ಅಂದ್ಕೊಳ್ರಿ. ಓಕೆ, ಅವ್ನ ಸ್ಟೇಟಲ್ಲಿ ಅವ್ನು ಪ್ರೊಡ್ಯೂಸ್ ಮಾಡ್ತಾನೆ, ಅವನೇನು ಮಾಡ್ತಾನೆ ಅಲ್ಲಿ ಕಟ್ಬಿಡ್ತಾನೆ ಸೇಲ್ಸ್ ಟ್ಯಾಕ್ಸು. ಓಕೆ,
ಅದೇ ಏನಾದರೂ ಇಂಟರ್ ಸ್ಟೇಟ್ ಟ್ರೇಡ್ ಆಯಿತು ಅಂದರೆ ಏನಾಗುತ್ತೆ, ನೋಡಿರಿ, ಫಸ್ಟ್ ಆಫ್ ಆಲ್ ಒಂದೊಂದು ಸ್ಟೇಟಿಗೆ ಒಂದೊಂದು ಇಲ್ಲಿ ರೇಟ್ ಇದೆ ಸೇಲ್ಸ್ ಟ್ಯಾಕ್ಸಿಂದು. ಅಕಸ್ಮಾತ್ ಇಂಟರ್ ಸ್ಟೇಟಿಂದು ನಮಗೆ ಆಯಿತು ಅಂತ ತಿಳ್ಕೊಟ್ರೆ, ಅಂದರೆ ಕರ್ನಾಟಕದ ಸೈಕಲನ್ನು ನಾನು ತೊಗೊಂಡೋಗ್ಬಿಟ್ಟು ತಮಿಳ್ನಾಡಿನಲ್ಲಿ ಆ ಸೈಕಲ್ನ ಮಾರಿದೆ ಅಂತ ತಿಳ್ಕೊಳ್ರಿ, ಆಯಿತಾ. ಈಗ ಹಂಗಾರೆ ವ್ಯಾಪಾರ ಆಗಿದ್ದು ಯಾವ ಭೂಮಿ ಮೇಲೆ? ತಮಿಳ್ನಾಡು ಭೂಮಿ ಮೇಲೆ. ಹಂಗಾರೆ ಟ್ಯಾಕ್ಸ್ ಕಟ್ಟಬೇಕಾಗಿರೋದಲ್ಲಿ ತಮಿಳ್ನಾಡಲ್ಲಿ. ಹಾಗಾಗಿ ಟ್ಯಾಕ್ಸ್ ದುಡ್ಡು ಯಾರಿಗೆ ಸೇರುತ್ತೆ? ತಮಿಳ್ನಾಡುಗೆ. ಹಂಗಾರೆ ಪ್ರೊಡ್ಯೂಸ್ ಮಾಡಿದ್ದು ಕರ್ನಾಟಕ ಅಲ್ಲ. ಹಂಗಾರೆ ಇದಕ್ಕೆ ಏನು? ಹಂಗಾರೆ ನಮ್ಮ ಕರ್ನಾಟಕದಲ್ಲೇ ಸೇಲ್ ಮಾಡಿದ್ರೆ ನಮ್ಮ ಕರ್ನಾಟಕಕ್ಕೆ ದುಡ್ಡು ಬರ್ತಿತ್ತಾ? ತೊಗೊಂಡೋಗಿ ತಮಿಳ್ನಾಡಲ್ಲಿ ಸೇಲ್ ಮಾಡಿದೆ ನೀನು. ತಮಿಳ್ನಾಡಲ್ಲಿ ಸೇಲ್ ಮಾಡಿದ್ದಕ್ಕೆ ನೀನು ತಮಿಳ್ನಾಡಲ್ಲಿ ಟ್ಯಾಕ್ಸ್ ಕಟ್ತೀಯಾ ಅಂತ ಕರ್ನಾಟಕ ಬೇಜಾರಾಗಿದ್ದಕ್ಕೆ ಸೆಂಟರ್ ಏನು ಮಾಡ್ತು, ಆಯ್ತಪ್ಪ IG ಇದರಲ್ಲಿ ಇಂಟರ್ ಸ್ಟೇಟ್ ಒಂದು ಟ್ಯಾಕ್ಸ್ ಅಂತ ಅಂದ್ಬಿಟ್ಟು ನಾನು ಅದನ್ನು ತಮಿಳ್ನಾಡಿಂದ ಕಲೆಕ್ಟ್ ಮಾಡಿಬಿಟ್ಟು ತೊಗೊಂಬಂದ್ಬಿಟ್ಟು ನಿನಗೆ ಕೊಡ್ತೀನಿ, ಬೇಜಾರಾಗಬೇಡ ಅಂತ ಕರ್ನಾಟಕಕ್ಕೆ ಹೇಳ್ತು. ಆವಾಗ ಕರ್ನಾಟಕ ಸರಿ ಆಯಿತು, ಖುಷಿ. ಬೇರೆ ಕಡೆ ನೀವು ಸೇಲ್ ಮಾಡಿದ್ರೂ ಪರವಾಗಿಲ್ಲ, ಸೆಂಟರ್ ಒಂದಿಷ್ಟು ಅಮೌಂಟನ್ನು ಕಲೆಕ್ಟ್ ಮಾಡಿಬಿಟ್ಟು ಇದು ಕೊಡುತ್ತೆ. ಇದು ಯಾವುದಿದು? GSTಗಿಂತ ಮುಂಚೆ ಹಿಂಗೆ ನಡೀತಿತ್ತು. ಇಲ್ಲಿ ಇದು ಎಕ್ಸ್ಟ್ರಾ ಟ್ಯಾಕ್ಸು ಇಲ್ಲಿ ತಮಿಳ್ನಾಡಿಂದ ಕಲೆಕ್ಟ್ ಮಾಡಿಬಿಟ್ಟು ಮತ್ತೆ ಇಲ್ಲಿ ಕೊಡ್ತಾರಲ್ಲ, ಇಲ್ಲಿ ಎಕ್ಸ್ಟ್ರಾ ಟ್ಯಾಕ್ಸು ಅಂದರೆ ನಾರ್ಮಲಾಗಿ ಸೇಲ್ಸ್ ಟ್ಯಾಕ್ಸ್ ಜೊತೆಗೆ ಇಂಟರ್ ಸ್ಟೇಟ್ ಟ್ರೇಡ್ ಆಗಿದ್ದಕ್ಕೆ ಒಂದು ಎಕ್ಸ್ಟ್ರಾ ಟ್ಯಾಕ್ಸ್ ಸೆಂಟರ್ ಕಲೆಕ್ಟ್ ಮಾಡ್ತಿದೆಯಲ್ಲ, ಇದರಿಂದ ಈ ಏನೇನು ಸೈಕಲ್ ಮಾಡ್ತಾನಲ್ಲ ಅವನಿಗೆ ತುಂಬ ಕಾಸ್ಟ್ಲಿ ಆಗಿ ಸ್ಟಾರ್ಟ್ ಆಯಿತು. ಅದಕ್ಕೋಸ್ಕರ ಅವನೇನು ಮಾಡ್ದ, ನಾನು ತಮಿಳ್ನಾಡಲ್ಲಿ ಸೈಕಲ್ ಮಾರದೇ ಇಲ್ಲ, ನಾನೇನು ಮಾಡ್ತೀನಿ, ನಾನು ತಮಿಳ್ನಾಡಲ್ಲಿ ಹೋಗ್ಬಿಟ್ಟು ತಮಿಳ್ನಾಡಿನಲ್ಲಿ ಒಂದು ಗೋಡನ್ ಕ್ರಿಯೇಟ್ ಮಾಡ್ತೀನಿ. ಕರ್ನಾಟಕದಿಂದ ಎಲ್ಲ ಸೈಕಲ್ನ ತೊಗೊಂಡೋಗ್ಬಿಟ್ಟು ಆ ಗೋಡನಲ್ಲಿ ಇಡ್ತೀನಿ, ಆಯಿತಾ. ಡೈರೆಕ್ಟಾಗಿ ನಾನು ಕರ್ನಾಟಕದಿಂದ ತಮಿಳ್ನಾಡಿಗೆ ಮಾರಲ್ಲ, ತೊಗೊಂಡೋಗ್ಬಿಟ್ಟು ಏನು ಮಾಡ್ತೀನಿ, ಗೋಡನಲ್ಲಿ ಇಡ್ತೀನಿ. ಸ್ವಲ್ಪ ದಿನ ಆಮೇಲೆ ಈ ಗೋಡೌನಿಂದನೇ ನಾನು ತಮಿಳ್ನಾಡಲ್ಲಿ ಮಾರ್ತೀನಿ. ಆವಾಗ ತಮಿಳ್ನಾಡಿನಲ್ಲಿ ನಾನು ಸೇಲ್ಸ್ ಟ್ಯಾಕ್ಸ್ ಕಟ್ತೀನಿ, ಓಕೆ. ಆದರೆ ಇಂಟರ್ ಸ್ಟೇಟ್ ಟ್ರೇಡ್ ಆಯಿತು ಅಂತನ್ನೋ ಕಾರಣಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಟ್ಯಾಕ್ಸನ್ನು ಕಲೆಕ್ಟ್ ಮಾಡಿಬಿಟ್ಟು ತೊಗೊಂಡೋಗ್ಬಿಟ್ಟು ಕರ್ನಾಟಕಕ್ಕೆ ಕೊಡೋದಿಲ್ಲ. ಅರ್ಥ ಆಗ್ತಿದೆಯಾ? ಈ ರೀತಿ ಎಲ್ಲರೂ ಬೇರೆ ಬೇರೆ ಸ್ಟೇಟಲ್ಲಿ ವೇರ್ ಹೌಸಿಂಗು, ಗೋಡೌನು ಹಂಗೆಲ್ಲ ಇಟ್ಬಿಟ್ಟು ಈ ಟ್ಯಾಕ್ಸನ್ನು ಇಲ್ಲೂ ಕಳ್ಬೀಳ್ತಿದ್ರು. ಆ ಕಾರಣದಿಂದ ಇಲ್ಲಿ ಎಕ್ಸ್ಪೋರ್ಟ್ ಮಾಡೋವಂಥದ್ದು ಏನು ಸ್ಟೇಟ್ ಇದೆಯಲ್ಲ, ಈ ಸ್ಟೇಟು ಕರ್ನಾಟಕ, ಇದಕ್ಕೆ ಆ್ಯಕ್ಚುಲಿ ಸರಿಯಾಗಿ ಟ್ಯಾಕ್ಸೇ ಸಿಗ್ತಿರಲಿಲ್ಲ. ಗೊತ್ತಾಗ್ತಿದೆಯಾ ನಾ ಹೇಳ್ತಿರೋವಂಥದ್ದು? ಇದಕ್ಕೆ ಕರ್ನಾಟಕಕ್ಕೆ ಸರಿಯಾಗಿ ಟ್ಯಾಕ್ಸೇ ಸಿಗ್ತಿರಲಿಲ್ಲ. ಸೊ ಆ ಕಾರಣದಿಂದ ಈಗ GST ಬಂದಮೇಲೆ CGST, SGST, ಆಮೇಲೆ IGST. ಇಂಟರ್ ಸ್ಟೇಟ್ ಟ್ರೇಡ್ ಆಯಿತು ಅಂದರೆ IGST ಕಲೆಕ್ಟ್ ಆಗುತ್ತೆ. ಕಲೆಕ್ಟ್ ಆಗಿಬಿಟ್ಟು ಅದನ್ನು ಈ ಒಂದು ಸ್ಟೇಟಿಗೆ ಸೆಂಟರ್ ಕೊಟ್ಟೇ ಕೊಡ್ತಾರೆ. ಆಮೇಲೆ ಎಲ್ಲ ಸ್ಟೇಟಿಂದು ಸೇಮ್ ರೇಟು SGST, ಸ್ಟೇಟ್ GST ಅಂತ ಅಂದ್ಬಿಟ್ಟು. ಹಾಗಾಗಿ ಕರ್ನಾಟಕದಲ್ಲೂ ಸೇಮು, ತಮಿಳ್ನಾಡಲ್ಲೂ ಸೇಮು. ಆ ಕಾರಣದಿಂದನೇ ನಾವಿದಕ್ಕೆ ಏನಂತ ಕರಿತೀವಿ ಅಂತಂದರೆ ಒನ್ ನೇಷನ್. ಕರೆಕ್ಟಾ? ಹೌದು. ಒಂದು ಟ್ಯಾಕ್ಸ GST, ಎಲ್ಲ ಕಡೆಯೂ CGST, SGST, ಇಂಟರ್ ಸ್ಟೇಟ್ ಆಯಿತು ಅಂದರೆ IGST. ಆಮೇಲೆ ಒಂದೇ ಮಾರ್ಕೆಟು. ಯಾಕೆ? ಕರ್ನಾಟಕದಲ್ಲೂ ಸೇಲ್ಸ್ ಟ್ಯಾಕ್ಸ್ ಅಷ್ಟೇ, ತಮಿಳ್ನಾಡಲ್ಲೂ ಸೇಲ್ಸ್ ಟ್ಯಾಕ್ಸ್ ಅಷ್ಟೇ, ಒಂದೇ ಮಾರ್ಕೆಟ್. ಸೊ ಒನ್ ನೇಷನ್ ಒನ್ ಟ್ಯಾಕ್ಸ್ ಒನ್ ಮಾರ್ಕೆಟ್ ಅನ್ನೋದೇ GST ತಂದಿದ್ದು. ಅರ್ಥ ಆಗ್ತಿದೆಯಾ ನಿಮಗೆ? ಒನ್ ನೇಷನ್ ಒನ್ ಟ್ಯಾಕ್ಸ್ ಒನ್ ಮಾರ್ಕೆಟ್ ತರೋದಕ್ಕೆ GST ಕಾರಣ ಆಯಿತು. ಸೊ ಹಾಗಾಗಿ GST ಇಷ್ಟೆಲ್ಲ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ತು. ಎಷ್ಟು ಚೆನ್ನಾಗಿದೆ ನೋಡಿ. ನಾ ಎಲ್ಲ ಆ್ಯಂಗಲಿಂದನೂ 2 ಪಾಯಿಂಟ್ ಬರಿತಾ ಹೋದೆ ಅಂತಂದರೆ GSTದು ಸೂಪರ್ ಆಗಿ ಪಾಸಿಟಿವ್ ಪಾಯಿಂಟ್ ಸಿಕ್ತು. ಆದರೆ GSTನಲ್ಲೂ ಕೆಲವು ಲೋಪದೋಷಗಳಿದ್ದಾವೆ. ಆ ಲೋಪದೋಷಗಳು ಏನಂತ ಪಟ್ಟಿ ಮಾಡಿ ಅದರಿಂದ ಏನು ತೊಂದರೆ ಆಗ್ತಿದೆ ಅಂತ ಪಟ್ಟಿ ಮಾಡಿಬಿಟ್ಟು ಅದಕ್ಕೆ ಸೊಲ್ಯೂಷನ್ ಕೊಟ್ಟರೆ ಇದು ನಮಗೆ ಇಂಪ್ಯಾಕ್ಟ್ ಆಫ್ GST ಅಂತ ನಾವು ಹೇಳ್ಬಿಡ್ಬೋದು. ಓಕೆ, ಈಗ ನಾನು ಏನೇ ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ ಇದಿಷ್ಟನ್ನು ನಾನು ಡಿಲೀಟ್ ಮಾಡ್ತೀನಿ. ಡಿಲೀಟ್ ಮಾಡಿಬಿಟ್ಟು ನಿಮಗೆ ಇವಾಗ ಇದನ್ನು ಹೇಳ್ತೀನಿ. ಈಗ ಬೇಸಿಕ್ಕು ನಿಮಗೆ GST ನೀವು ಎಲ್ಲಿ ಓದಿರ್ತೀರಾ, ಯಾವ ಕೋಚಿಂಗ್ ಸೆಂಟ್ರಲ್ಲಿ ಓದಿರ್ತೀರಾ, ಸೆಲ್ಫ್ ಓದಿರ್ತೀರಾ, ನನಗೆ ಅವೆಲ್ಲ ಗೊತ್ತಿಲ್ಲ. ಈಗ ನೀವು ಯು ಬೀಯಿಂಗ್ ಅ ಸ್ಟೂಡೆಂಟ್ ಆಫ್ ಮೈನ್, ನಿಮಗೇನಾಗಿದೆ ಈಗ ಏನಿದು GST ಅಂತಂದರೆ ನಿಮಗೀಗ ಗೊತ್ತಾಗ್ಬಿಟ್ಟಿದೆ. ನಾನು ನಿಮಗಿಲ್ಲಿ ಫುಲ್ ಎಕ್ಸ್ಪ್ಲನೇಷನ್ ನಾನು ಇದ್ರ ಬಗ್ಗೆ ಮಾಡಿದ್ದೀನಿ. ಸೊ ಇಷ್ಟು ಎಕ್ಸ್ಪ್ಲನೇಷನ್ ನೀವು ಇದನ್ನು ನೋಡ್ಕೊಂಡ್ಮೇಲೆ, ಇಷ್ಟು ಎಕ್ಸ್ಪ್ಲನೇಷನ್ ನಿಮಗಾದಮೇಲೆ ಈಗ ನಾವು ಎಸ್ಸೆ ಅಂತಂದರೆ ಹೆಂಗೆ ಅಂತಂದ್ಬಿಟ್ಟು ನಾವಿಲ್ಲಿ ನೋಡೋಣ ಬನ್ನಿ. ಈಗ ಏನು ಹೇಳ್ತಿದೆ ಟಾಪಿಕ್ಕು? ಇಂಪ್ಯಾಕ್ಟ್ ಆಫ್ GST ಅಂತ ಹೇಳ್ತಿದ್ದಾರೆ. ಇಂಪ್ಯಾಕ್ಟ್ ಆಫ್ GST ಅಂದರೆ ನೀವು ಏನು ಮಾಡಬೇಕು, ನಾನು ನಿಮಗೆ ಮುಂಚೆ ಹೇಳಿದ್ನಲ್ಲ -1 0 +1, ಅದರ ಪ್ರಕಾರವಾಗಿ ಫಸ್ಟ್ ಆಫ್ ಆಲ್ GST ಅಂದರೆ ಏನು ಅಂತಂದ್ಬಿಟ್ಟು ಒಂದು ಬೇಸಿಕ್ ಇಂಟ್ರಡಕ್ಷನ್ ಕೊಡ್ರಿ. 101 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಪ್ರಕಾರ ಬಂತು. ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸು, ಸೆಂಟರು ಸ್ಟೇಟು ಕೋಆಪ್ರೇಟಿವ್ ಕಾಂಪಿಟೇಟಿವ್ ಮಾಡಿಬಿಟ್ಟು ಒಂದು GST ಕೌನ್ಸಿಲ್ ಅಂತ ತಂದು ಆ GST ಕೌನ್ಸಿಲ್ ರೇಟ್ಗಳನ್ನು ಹೇಳುತ್ತೆ. ಅದು ಸೇರ್ಕೊಂಡ್ಬಿಟ್ಟು GST ಅಂತ ಒನ್ ನೇಷನ್ನು ಒನ್ ಟ್ಯಾಕ್ಸು ಒನ್ ಮಾರ್ಕೆಟನ್ನು ಮಾಡಿದ್ದೀವಿ GST ಅಂತ ನಾವು ಅದನ್ನು ಇಂಟ್ರಡಕ್ಷನ್ ಕೊಡ್ತೀವಿ. ಹಾಗಾದರೆ ಈ GST ಹಾಕೋದಕ್ಕೆ ಕಾರಣ ಏನು? -1 ಅಂತ ನೋಡಿದಾಗ ಮುಂಚೆ ಇವೆಲ್ಲ ತೊಂದರೆಗಳಿತ್ತು. ಸೊ ವಾಟ್ ಈಸ್ ದ ನೀಡ್ ಫಾರ್ GSTನ ಅದು ಏನಕ್ಕೋಸ್ಕರ ಬೇಕು ಅಂದಾಗ, ನೀಡ್ ಫಾರ್ GST ಅಂದಾಗ ಹಳೆ ತೊಂದರೆಗಳನ್ನೆಲ್ಲ ನಾವು ಹೇಳ್ತೀವಿ. ಇವಾಗ GST ಏನಿದೆ ಅಂತಂದ್ಬಿಟ್ಟು ಮೇನ್ ಫೀಚರ್ಸ್ ಆಫ್ GSTನ ನೆಕ್ಸ್ಟ್ ನಾವು ಇದನ್ನು ಹೇಳ್ತೀವಿ. ಸೊ ಮೇನ್ ಫೀಚರ್ಸ್ ಆಫ್ GST ಹೇಳಂಗಿದ್ರೆ ಇದು ಸಪ್ಲೈ ಸೈಡಲ್ಲಾಗುತ್ತೆ, ಕರೆಕ್ಟ್.
ನಾನು ಹೇಳ್ದಂಗೆ ಸೆಂಟ್ರಲ್ ಜಿ ಎಸ್ ಟಿ, ಸ್ಟೇಟ್ ಜಿ ಎಸ್ ಟಿ, IGST ಅಂತ ಇದೆ. ದೆನ್ ಅದ್ರ ಜೊತೆಗೆ GST ಕೌನ್ಸಿಲ್ ಅಂತ ಮಾಡಿದ್ದಾರೆ. ಆರ್ಟಿಕಲ್ 279A ಪ್ರಕಾರ GST ಕೌನ್ಸಿಲ್ ಅಂತ ಮಾಡಿದ್ದಾರೆ. ಇದರಲ್ಲಿ ಸೆಂಟರು, ಸ್ಟೇಟು ಎಲ್ಲರೂ ಕುತ್ಕೊಂಡ್ಬಿಟ್ಟು ಯಾವುದಕ್ಕೆ ಎಷ್ಟು ಟ್ಯಾಕ್ಸ್ ಹಾಕಬೇಕು ಅಂತಂದ್ಬಿಟ್ಟು ಡಿಸೈಡ್ ಮಾಡ್ತಾರೆ. ಜಸ್ಟ್ GST ಕೌನ್ಸಿಲ್ ಅಂತ ಗೊತ್ತಿರಲಿ. ಆ ಕೌನ್ಸಿಲ್ ಹೆಂಗೆಲ್ಲ ವರ್ಕ್ ಆಗುತ್ತೆ ಅಂತ ನೀವು ಅದನ್ನು ತಲೆ ಕೆಡಿಸ್ಕೊಂಬಿಡ್ರಿ, ಯಾಕಂದರೆ ಅಷ್ಟೊಂದು ಬರೆಯೋದಕ್ಕೆ ನಮಗೆ ಟೈಮ್ ಆಗೋದಿಲ್ಲ. ದೆನ್ ಅದಾದಮೇಲೆ ಮಲ್ಟಿಪಲ್ ಸ್ಲ್ಯಾಬ್ಸ್ ಇದೆ. ಅರ್ಥ ಆಗ್ತಿದೆಯಾ? ಅಂದರೆ ತುಂಬ ಚೀಪ್ ಪ್ರಾಡಕ್ಟ್ಸಿಗೆ ಅಥವಾ ಬಡಬಗ್ಗರು ಸೆಲ್ ಮಾಡೋವಂಥದ್ದಕ್ಕೆ ಅಥವಾ ದಿನನಿತ್ಯದ ವಸ್ತುಗಳಿಗೆ ಕಮ್ಮಿ ಟ್ಯಾಕ್ಸು, ಲಕ್ಸುರಿದಕ್ಕೆ ಬೇರೆ ಟ್ಯಾಕ್ಸು, ಈ ಥರ ಸ್ಲ್ಯಾಬ್ಗಳನ್ನು ಮಾಡಿಬಿಟ್ಟು ಅದನ್ನು ಇಟ್ಟಿದ್ದಾರೆ. ನಾನು ಏನು ಹೇಳ್ತಿದ್ದೀನಿ ಇವಾಗ, ಝೀರೋ, ದಟ್ ಈಸ್ ಮೈನಸ್. ಅಂದರೆ ಝೀರೋ ಅಂದರೆ ಪ್ರೆಸೆಂಟ್ GSTದು ಏನೇನು ತೊಂದರೆಗಳಿದೆ ಅನ್ನೋದನ್ನು ಇವಾಗ ಪ್ರೆಸೆಂಟ್ GSTದು ಏನೇನು ಫೀಚರ್ಸ್ ಇದೆ ಅನ್ನೋದನ್ನು ಈಗ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್, ಬೆನಿಫಿಟ್ಸ್ ಆಫ್ GST ಏನು? ಈ GSTಗೆ ಒಂದು ಒಳ್ಳೆ IT ಸಿಸ್ಟಮ್ ಇದೆ, ಇನ್ಫಾರ್ಮೇಷನ್ ಟೆಕ್ನಾಲಜಿ. GST ನಂಬರ್ಗಳು ಜನ್ರೇಟ್ ಆಗುತ್ತೆ. ಇವನು GST ಕೊಟ್ಟು ತಗೊಂಡ ಇಲ್ಲ ಗೊತ್ತಾಗುತ್ತೆ. GST ಕೊಟ್ಟಿದ್ರೆ ಕಟ್ಟಿರೋ ರೇಟ್ ಮುಂಚೆ ಇರುತ್ತಲ್ಲ. ನಾನು ಈಗ ಎಕ್ಸಾಂಪಲ್ ಹೇಳಿದ್ನಲ್ಲ, ₹1 ನಾನು ಅಲ್ಲೇ ಮುಂಚೆ ಕಟ್ಟಿದ್ದೆ, ಸೊ ನೋಡ್ರಿ ಅಲ್ಲಿ ನಂದು GST ನಂಬರ್ ಹಾಕಿದ್ರೆ ನಿಮಗೆ ಗೊತ್ತಾಗುತ್ತೆ. ಈಗ ₹1 ನಾನು ಕಟ್ಟಬೇಕಲ್ಲ, ಅದ್ರಲ್ಲಿ ಬರೀ 50 ಪೈಸೆ ಮಾತ್ರ ಕಟ್ತೀನಿ ನೋಡ್ರಿ ಅಂತಂದ್ಬಿಟ್ಟು ಹೇಳುತ್ತೆ. ಸೊ ಆ ಥರ ನನಗೆ ಒಂದು ಒಳ್ಳೆ IT ಸಿಸ್ಟಮ್ಮು GST ನೆಟ್ವರ್ಕ್ ಅಂತಂದ್ಬಿಟ್ಟು ನಾವು ಕ್ರಿಯೇಟ್ ಮಾಡಿದ್ದೀವಿ. ಲೀಕೇಜಸ್ ಮುಂಚೆ ಕಲೆಕ್ಟ್ ಆಗ್ತಿರಲ್ವಾ, ಕ್ಯಾಶಲ್ಲಿ ಕೊಡು ಅಂತಂದ್ಬಿಟ್ಟು ಎಗರಿಸ್ಬಿಡ್ತಿದ್ರಾ, ಅದು ಕಮ್ಮಿ ಆಗ್ತಿದೆ. ಎಫಿಷಿಯನ್ಸಿ, ಸೆಂಟರಿಗೆ GST ಅಮೌಂಟ್ ಚೆನ್ನಾಗಿ ಕಲೆಕ್ಟ್ ಆಗ್ತಿದೆಯಾ, ಅದು ನಿಮಗೆ ಸಿಗುತ್ತೆ. ಟ್ಯಾಕ್ಸ್ ಬರ್ಡನ್ ಕನ್ಸ್ಯೂಮರಿಗೆ ಆ ಟ್ಯಾಕ್ಸ್ ಬರ್ಡನ್ ಬಿದ್ದು ಟ್ಯಾಕ್ಸ್ ಆನ್ ಟ್ಯಾಕ್ಸ್ ಆಗಿ ನೋಡ್ರಿ ಲಾಸ್ಟಿಗೆ ಲಿಂಬೆಹಣ್ಣಿನ ಜ್ಯೂಸ್ ಎಷ್ಟು ಕಾಸ್ಟ್ಲಿ ಬಿತ್ತು. ಅದೇ GST ಬಿದ್ದುಬಿಡ್ತು ಅಂದರೆ ಲಾಸ್ಟಿನ ದುಡ್ಡು ನನಗೇನಾಗುತ್ತೆ, ಚೀಪ್ ಸಿಗುತ್ತೆ. ಓಕೆ, ನೆಕ್ಸ್ಟು ಬಿಸ್ನೆಸ್ ಕ್ಲಾಸಿಗೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್. ನನಗೇನಾಗುತ್ತೆ, ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಕಟ್ಟೋದು, ಈ ಹರಾಸ್ಮೆಂಟು ಗಲಾಟೆ ಏನಿಲ್ಲ ಇಲ್ಲ. ಈಗ ನೋಡ್ರಿ, ಅಂಗಡಿ ಮುಂದೆ GST ನಂಬರ್ ನಾವು ಹಾಕಿರ್ತೀವಿ, GST ಆಫೀಸರ್ ಬರ್ತಾನೆ, ಅದನ್ನು ಚೆಕ್ ಮಾಡ್ಕೊತಾನೆ, ಎಲ್ಲ ಕರೆಕ್ಟ್ ಇದೆಯಾ, ಕರೆಕ್ಟ್ ಇದೆಯಪ್ಪ, ಡನ್, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್. ದೆನ್ ಅದಾದಮೇಲೆ ಯಾರಾದ್ರೊಬ್ಬರು ಫಾರಿನರು ಇಂಡಿಯಾದಲ್ಲಿ ಏನಾರ ಇನ್ವೆಸ್ಟ್ ಮಾಡಬೇಕಂದ್ರೆ, ಅಯ್ಯೋ ಮುಂದೆ ಇದು ಇವ್ರದ್ದು ಎಷ್ಟು ರೇಟ್ ಮಾಡಿಬಿಡ್ತಾರೋ, ಸೇಲ್ಸ್ ಟ್ಯಾಕ್ಸ್ ಎಷ್ಟು ಮಾಡ್ತಾರೋ ಅಂತ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನೀಟಾಗಿ ಪ್ರೆಡಿಕ್ಟಬಿಲಿಟಿ ಇರುತ್ತಲ್ಲ, GST ಪ್ರಕಾರ ಇಷ್ಟು ಬರುತ್ತೆ ಅಂತ ಪ್ರೆಡಿಕ್ಟ್ ಮಾಡಿಕೊಂಡು ಆರಾಮಾಗಿ ಅವ್ರು ಏನು ಮಾಡಿಬಿಡ್ಬೋದು, ಇಲ್ಲಿ ಆ್ಯಡ್ ಮಾಡ್ಬೋದು. ದೆನ್ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಂದರೆ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅಂತಂದರೆ, ಈಗ ಒಂದು ಈ ಕಡೆ ಟ್ಯಾಕ್ಸ್ ಇತ್ತು, ಟ್ಯಾಕ್ಸ್ ಮೇಲೆ ಮತ್ತೆ ಟ್ಯಾಕ್ಸ್ ಮೇಲೆ ಮತ್ತೆ ಟ್ಯಾಕ್ಸ್ ಆಡಾಗ್ತಾ ಹೋಗುತ್ತೆ. ಆ ಥರ ಎಲ್ಲ ಪ್ರಾಬ್ಲಮ್ ನಮಗೆ ಆಗಲ್ಲ. ಹಾಗಾಗಿ ದೀಸ್ ಆರ್ ದ ಬೆನಿಫಿಟ್ಸ್ ಆಫ್ GST. ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಅದು. ಇಂಪ್ಯಾಕ್ಟ್ ಆಫ್ GST ಅಂತಂದಾಗ GSTಯಿಂದ ಪಾಸಿಟಿವ್ ಇಂಪ್ಯಾಕ್ಟ್ ಸೂಪರ್ ಆಗುತ್ತೆ. ಏನು ಪಾಸಿಟಿವ್ ಇಂಪ್ಯಾಕ್ಟು? ಈ ಲಾಜಿಸ್ಟಿಕ್ ಕಾಸ್ಟ್ ಕಮ್ಮಿ ಆಗುತ್ತೆ. ಈ ಎಲ್ಲ ಸಿಕ್ಕಿದ ಕಡೆ ವೇರ್ ಹೌಸ್ಗಳನ್ನು ಕ್ರಿಯೇಟ್ ಮಾಡಿಬಿಟ್ಟು ಈ ಟ್ಯಾಕ್ಸನ್ನು ಉಳಿಸೋದಕ್ಕೋಸ್ಕರ ಅಲ್ಲಿ ವೇರ್ ಹೌಸ್ ಕ್ರಿಯೇಟ್ ಮಾಡಿದೆ, ಇಲ್ಲಿ ವೇರ್ ಹೌಸ್ ಕ್ರಿಯೇಟ್ ಮಾಡಿದೆ ಅಂತ ಮಾಡ್ತಿದ್ರಲ್ಲ. GSTಗಿಂತ ಮುಂಚೆ ಹೇಳಿದ್ನಲ್ಲ, ಸೈಕಲ್ ಹೆಂಗೆ ಕರ್ನಾಟಕದಿಂದ ತಮಿಳ್ನಾಡಿಗೆ ಮಾರಾಟ ಮಾಡಲ್ಲ, ತಮಿಳ್ನಾಡಲ್ಲಿ ಒಂದು ಆಫೀಸ್ ಕ್ರಿಯೇಟ್ ಮಾಡಿ ಸೈಕಲ್ನೆಲ್ಲ ತೊಗೊಂಡೋಗ್ಬಿಟ್ಟು ಅಲ್ಲಿ ಡಂಪ್ ಮಾಡಿಬಿಟ್ಟು, ಅಣ್ಣ ವೇರ್ ಹೌಸಲ್ಲಿ ಇಡ್ತಿದ್ದೀನಿ, ನಾನು ಮಾರಕ್ಕಲ್ಲ ಅಣ್ಣ, ವೇರ್ ಹೌಸಲ್ಲಿ ಇಡ್ತಿದ್ದೀನಿ ಅಂತ ಅಂದ್ಬಿಟ್ಟು ಇಟ್ಟು ಸ್ವಲ್ಪ ದಿನ ಆಮೇಲೆ ಸೈಕಲ್ನ ಮಾರಿ ಆ ಏನು ಸೆಂಟರ್ ಕಲೆಕ್ಟ್ ಮಾಡಿಬಿಟ್ಟು ಕೊಡುತ್ತಲ್ಲ ಇಂಟರ್ ಸ್ಟೇಟ್ ಟ್ರೇಡಿಗೆ ಟ್ಯಾಕ್ಸು, ಆ ಟ್ಯಾಕ್ಸೇ ನಾವು ಉಳಿಸ್ಬಿಡ್ತಾರೆ. ಅಲ್ಲಿಗೆ ಇಷ್ಟು ಕಷ್ಟ ಬಿದ್ದು ಸೈಕಲ್ನೆಲ್ಲ ರೆಡಿ ಮಾಡಿ ಕರ್ನಾಟಕಕ್ಕೆ ಏನು ಬರೋಂಥ ದುಡ್ಡಿದೆ ಅದು ಪಂಗ್ನಾಮ. ಸೊ ಆ ರೀತಿಯಾದಂತಹ ವೇರ್ ಹೌಸ್ ಫೆಸಿಲಿಟೀಸು, ಆಮೇಲೆ ಲಾಜಿಸ್ಟಿಕ್ ಕಾಸ್ಟು ಇವೆಲ್ಲ ಏನಿದೆ ಅವೆಲ್ಲವೂ ಕೂಡ ನಮಗೆ ನೀಟಾಗಿ ಕಮ್ಮಿ ಆಗ್ತಾ ಹೋಗುತ್ತೆ. ಆದರೆ ತೊಂದರೆ ಏನು? ಇವ್ರು ಹೇಳಿದ್ದೇನು ಎದಕ್ಕೆ ತರ್ತೀವಿ ಅಂತ, ಒನ್ ನೇಷನ್ ಒನ್ ಟ್ಯಾಕ್ಸಾ? ಹಾಗಾದರೆ ಇಲ್ಲಿ ಸೆಂಟರು CGST ಅಂತ ಆಗ್ತಿದೆ, ಸ್ಟೇಟು SGST ಅಂತ ಆಗ್ತಿದೆ. ಅಲ್ಲಿಗೆ ಸೆಂಟ್ರಲ್ ಒಂದು ಟ್ಯಾಕ್ಸು, ಎಲ್ಲ ಸ್ಟೇಟ್ಗಳದ್ದು ಒಂದು ಟ್ಯಾಕ್ಸು, ಮತ್ತು IGST ಅಂತ ಆಗ್ತಿದೆ. ಮೂರು ಟ್ಯಾಕ್ಸ್ ಆಗಲಿಲ್ವಾ? ಒನ್ ಟ್ಯಾಕ್ಸ್ ಎಲ್ಲ ಆಯಿತು. ಜೊತೆಗೆ ಎಲ್ಲದಕ್ಕೂ ಸೇರಿಸಿ ಒಂದೇ ಟ್ಯಾಕ್ಸ್ ರೇಟ್ ಅಂತ ಹೇಳ್ತೀರಾ, ಮತ್ತು ಇದ್ರಲ್ಲಿ ಹಂಗೆ ಸ್ಲ್ಯಾಬ್ಗಳು ಇಟ್ಟಿದ್ದೀರಾ, ಎಷ್ಟೊಂದು ಸ್ಲ್ಯಾಬು, ಹಂಗಾರೆ ಅದರದ್ದೇನು ಕತೆ? ದೆನ್ GST ಕೌನ್ಸಿಲ್ ಏನು ಹೇಳುತ್ತೆ ಅದೇ ಫೈನಲ್ಲು ಅಂತ ಅಂದ್ಬಿಟ್ಟು ಹೇಳಿದ್ರೆ, GST ಬರೀ ರೆಕಮೆಂಡೇಷನ್ ಮಾತ್ರ ಮಾಡೋದು GST ಕೌನ್ಸಿಲ್ಲು. ಫೈನಲಿ ಮತ್ತೆ ಸೆಂಟ್ರಲ್ ಫೈನಾನ್ಸ್ ಮಿನಿಸ್ಟ್ರು ಏನಿದಾರಲ್ಲ, ಫೈನಾನ್ಸ್ ಮಿನಿಸ್ಟರ್ ಅವ್ರದ್ದು ಸೆಂಟ್ರಲ್ ಪವರೇ ಜಾಸ್ತಿ ಇದೆ ಇದರಲ್ಲಿ. ಆ ಕಾರಣದಿಂದ ಹೆಂಗಿದು ಕೋಆಪರೇಟಿವ್ ಫೆಡರಲಿಸಮ್ ಆಯಿತು? ಸೆಂಟರಿಗೆ ಎಷ್ಟೆಷ್ಟೊಂದು ಟ್ಯಾಕ್ಸ್ಗಳು ಸಿಗುತ್ತೆ, ಆಯಿತಾ? ಸೆಂಟರು ತುಂಬ ಟ್ಯಾಕ್ಸ್ಗಳು ಅವರಿಗೆ ಎಷ್ಟೊಂದು ವಿಧದಲ್ಲಿದೆ. ಈ ಎಷ್ಟೊಂದು ವಿಧದಲ್ಲಿ ಒಂದು 2-3 ಟ್ಯಾಕ್ಸನ್ನು ಮಾತ್ರ ಅವರು GSTಲಿ ಕೊಟ್ಟಿರೋದು. ಪಾಪ ಸ್ಟೇಟ್ಸಿಗೆ ಇಂಡೈರೆಕ್ಟ್ ಟ್ಯಾಕ್ಸ್ ಇರೋದೇ ಸೇಲ್ಸ್ ಟ್ಯಾಕ್ಸು. ಈ ಸೇಲ್ಸ್ ಟ್ಯಾಕ್ಸನ್ನ ಪೂರ್ತಿ ಕಿತ್ಕೊಂಡ್ಬಿಡ್ತು. ಹಾಗಾಗಿ ಹಂಗಾರೆ ನಮಗೆ ಸ್ಟೇಟ್ಗಳಿಗೆ ಹೆಂಗಣ ಮತ್ತು ಹಂಗಾರೆ ನಮಗೆ ದುಡ್ಡು ಕಲೆಕ್ಟ್ ಆಗುತ್ತೆ ಅಂದಾಗ ಹೆದರ್ಕೊಂಬೇಡ್ರಿ, ನಿಮಗೆ ಕಾಂಪೆನ್ಸೇಷನ್ ಫಂಡ್ ಅಂತ ಒಂದು ಕ್ರಿಯೇಟ್ ಮಾಡ್ತೀವಿ, GST ಫಂಡ್ ಅಂತ ಫಂಡ್ ಕ್ರಿಯೇಟ್ ಮಾಡಿಬಿಟ್ಟು ಇದೆಲ್ಲ ಟ್ಯಾಕ್ಸು ನೀಟಾಗಿ ಕಲೆಕ್ಟ್ ಆಗಿ ನಿಮಗೆಲ್ಲ ಚೆನ್ನಾಗಿ ವ್ಯಾಪಾರ ವಹಿವಾಟು ಸ್ಟೇಟ್ಗಳಿಗೆ ದುಡ್ಡು ತುಂಬೋವರೆಗೂ ಒಂದು 5 ವರ್ಷ 6 ವರ್ಷ ನಾನು ಕಾಂಪೆನ್ಸೇಷನ್ ಕೊಡ್ತೀನಿ ಅಂತ ಸೆಂಟರ್ ಪ್ರಾಮಿಸ್ ಮಾಡಿತ್ತು. ನೋಡಿದ್ರೆ ಆ ಕಾಂಪೆನ್ಸೇಷನು ಸ್ಟೇಟಿಗೆ ಕೊಡ್ತಿಲ್ಲ. ಹಾಗಾಗಿ ಈಗ ಸ್ಟೇಟ್ಗಳಿಗೆ ಸೇಲ್ಸ್ ಟ್ಯಾಕ್ಸಿಂದ ಏನು ದುಡ್ಡು ಬರ್ತಿತ್ತಲ್ಲ ಆ ದುಡ್ಡು ಬರ್ತಿಲ್ಲ, ಎಲ್ಲ ದುಡ್ಡನ್ನು ಸೆಂಟ್ರಲ್ ಕೈಯಲ್ಲಿ ಹೋಗಿ ಕೊಟ್ಟಂಗಾಯಿತು. ಹಾಗಾಗಿ ಸ್ಟೇಟ್ಗಳು ಬಡ್ಕೊತಿದ್ದಾವೆ, ನಮ್ಮ ಹತ್ರ ಖರ್ಚು ಮಾಡೋಕ್ಕೆ ದುಡ್ಡೇ ಇಲ್ಲ, ನಮಗೆ ಸೆಂಟ್ರಲ್ಲಿ ನಮಗೆ ಟ್ಯಾಕ್ಸ್ ರಿಲೇಟೆಡ್ ದುಡ್ಡೇ ಕಲೆಕ್ಟ್ ಆಗ್ತಿಲ್ಲ ಅಂತ ಸ್ಟೇಟ್ಗಳೆಲ್ಲ ಬೇಜಾರು ಮಾಡ್ಕೊಂಡಿದ್ದಾವೆ, ಆಯಿತಾ? ದೆನ್ ಅದಾದಮೇಲೆ ಟ್ಯಾಕ್ಸ್ ಎವೇಷನ್ನು.
ಈ ಜಿ ಎಸ್ ಟಿನಲ್ಲೂ ಏನು ಮಾಡ್ತಿದ್ದಾರೆ, ಟ್ಯಾಕ್ಸ್ ಎವೇಷನ್ ಇದ್ದೇ ಇದೆ, ಮಧ್ಯದಲ್ಲಿ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ. ಈ ಜಿ ಎಸ್ ಟಿನಲ್ಲೂ ಎಷ್ಟೊಂದು ಎಕ್ಸಂಪ್ಷನ್ನು ಕನ್ಸೆಷನ್ ಕೊಡ್ತಿರೋದ್ರಿಂದ ಇದ್ರ ಮಧ್ಯದಲ್ಲಿ ಇವರು ತೂರ್ಕೊಂಬಿಟ್ಟು ಟ್ಯಾಕ್ಸನ್ನು ಇವರು ಅಲ್ಲಿ ಸ್ವಾಹ ಮಾಡ್ತಿದ್ದಾರೆ, ಆಯಿತಾ, ತಪ್ಪಿಸಿದ್ದಾರೆ. ದೆನ್ ಸ್ಟೇಟ್ ಪವರ್ನ ಕಿತ್ಕೊಂಡ್ಬಿಟ್ಟು ಇನ್ನು ಹೆಂಗೆ ನೀವು ಅದನ್ನು ಕೋಆಪರೇಟಿವ್ ಫೆಡರಲಿಸಮ್ ಅಂತ ಅಂತೀರಾ? ಸ್ಟೇಟ್ ಪವರ್ ಹೋಯ್ತು. ಸೆಂಟರ್ ಟು ಕಾಂಪೆನ್ಷೇಟ್ ಸ್ಟೇಟ್ಸ್, ಎಲ್ಲಿ ಕಾಂಪೆನ್ಷೇಟ್ ಮಾಡಿದ್ರು? ಸೆಂಟರು ದುಡ್ಡೇ ಇಲ್ಲ ಅಂತಂದರು, ಸ್ಟೇಟಿಗೆ ಏನು ಕಾಂಪೆನ್ಷೇಟ್ ಮಾಡಬೇಕಿತ್ತಲ್ಲ, ಆ ಎಲ್ಲ ದುಡ್ಡನ್ನು ಕೋವಿಡ್ ಫಂಡಿಗೆ ಹಾಕ್ಬಿಟ್ಟು ಈಗ ಸ್ಟೇಟ್ಗಳಿಗೆ ದುಡ್ಡೇ ಇಲ್ಲ. ಈಗ ಸ್ಟೇಟು ಸೇಲ್ಸ್ ಟ್ಯಾಕ್ಸನ್ನು ಸೆಂಟರಿಗೆ ಕೊಟ್ಟು ಆಯಿತು, ತನ್ನ ಪವರನ್ನು ಕಳ್ಕೊಂಡಿದ್ದಾಯಿತು, ಈ ಕಡೆ ದುಡ್ಡು ಕಲೆಕ್ಟ್ ಆಗ್ತಿಲ್ಲ. ಅಂಥದ್ರ ಜೊತೆಗೆ ಈಗ ಯಾವ ರಿಲೇಟೆಡ್ಡು ಸ್ಟೇಟ್ಗಳಿಗೆ ಟ್ಯಾಕ್ಸ್ ರಿಲೇಟೆಡ್ ದುಡ್ಡು ಬರ್ತಾನೆ ಇಲ್ಲ. ಹಾಗಾಗಿ ಅಮೌಂಟೇ ಬರಲಿಲ್ಲ ಅಂದರೆ ಅವ್ರ ಪ್ರಾಜೆಕ್ಟ್ಸ್ಗಳು ಇದನ್ನೆಲ್ಲ ಹೆಂಗೆ ಮಾಡ್ತಾ ಹೋಗ್ತಾರೆ? ಇವೆಲ್ಲದಕ್ಕೂ ಒಂದು ಫ್ಯೂಚರ್ ವೇ ಫಾರ್ವರ್ಡ್ ಏನಂದರೆ ಜಿ ಎಸ್ ಟಿ ಸ್ಲ್ಯಾಬ್ಸನ್ನು ಕಮ್ಮಿ ಮಾಡಿರಿ, ಸೆಂಟರ್ ಸ್ಟೇಟು ಕೋಆಪ್ರೇಟ್ ಮಾಡಿಬಿಟ್ಟು ಹೆಂಗಾದರೂ ಅವರಿಗೆ ಕಾಂಪೆನ್ಸೇಷನ್ ಮಾಡಿರಿ. ಈ ಯಾವ್ಯಾವ ಸ್ಟೇಟ್ಗಳು ಎಕ್ಸ್ಪೋರ್ಟ್ ಮಾಡ್ತಾ ಹೋಗುತ್ತೆ ಗೂಡ್ಸ್ಗಳು, ಅವಕ್ಕೆಲ್ಲ ಒಂದು ಒಳ್ಳೆ ಅಮೌಂಟು ಸಿಗೋ ಥರ ಮಾಡಿರಿ. ದೆನ್ ಆಮೇಲೆ ಕಾಂಪೆನ್ಸೇಷನ್ ಸೆಸ್ ಅಂತ ಮಾಡಿರಿ. ಹಿಂಗೆಲ್ಲ ಮಾಡಿಕೊಂಡು ಇಲ್ಲಿ ಏನು ಗ್ಲಿಚಸ್ ಇದೆಯಲ್ಲ, ಟೆಕ್ನಿಕಲ್ ಗ್ಲಿಚಸ್ಸು, ಇದನ್ನೆಲ್ಲ ಸ್ವಲ್ಪ ನೀವು ಸರಿ ಮಾಡ್ಕೊಂಡಿದ್ದೆ ಆದಲ್ಲಿ ನಾವೇನು ಸ್ಟಾರ್ಟಿಂಗ್ ಜಿ ಎಸ್ ಟಿ ಬಗ್ಗೆ ಹೊಗಳಿದ್ವಲ್ಲ ಸೂಪರ್ ಅಂತ, ಅಲ್ಲಿಗೆ ಬರುತ್ತೆ. ವರ್ಲ್ಡ್ ಬ್ಯಾಂಕು ಹೇಳಿದೆ, IMF ಹೇಳಿದೆ, ಜಿ ಎಸ್ ಟಿಯಿಂದ ಟ್ಯಾಕ್ಸ್ ಕಲೆಕ್ಷನ್ ಆಗಲಿ ಅಥವಾ ದೇಶದ GDP ಆಗಲಿ ಜಾಸ್ತಿ ಆಗುತ್ತೆ. ಹಾಗಾಗಿ ಜಿ ಎಸ್ ಟಿ ಇದನ್ನು ಕೆಲವು ಏನೇನು ಸಣ್ಣ ಪುಟ್ಟ ತೊಂದರೆಗಳಿದೆ ಅದನ್ನು ನಾವು ಸರಿ ಮಾಡ್ಕೊಬೇಕು. ಆದರೆ ಆ ತೊಂದರೆ ಒಂದೇ ಸರಿ ಹೋಗಲ್ಲ. ಬಿಕಾಸ್ ಇದು ಜಿ ಎಸ್ ಟಿ ಇಡೀ ದೇಶನ ಒಂದು ಮಾರ್ಕೆಟ್ ಮಾಡಬೇಕಂದ್ರೆ ತಮಾಷೆ ವಿಚಾರ ಅಲ್ಲ. ಸ್ಟೆಪ್ ಬೈ ಸ್ಟೆಪ್ ಬರ್ತಾ ಇದೆ. ಈ ಸ್ಟೆಪ್ ಬೈ ಸ್ಟೆಪ್ಪು ನಾವು ಜಿ ಎಸ್ ಟಿನ ತರ್ತಾ ಸ್ಟೇಟ್ಗಳನ್ನು ಕಾನ್ಫಿಡೆನ್ಸಿಗೆ ತೊಗೊಬೇಕು. ಯಾಕಂದರೆ ಇದು ಫೆಡರಲ್ ಇಶ್ಯೂ, ಸೆಂಟರ್ ಸ್ಟೇಟಿಂದ ಇಶ್ಯೂ. ಸೆಂಟರ್ ಸ್ಟೇಟ್ಗಳು ಮುನಿಸ್ಕೊಂಡ್ಬಿಡ್ತು ಅಂತಂದರೆ ಭಾಳ ಕಷ್ಟ. ಆ ಕಾರಣದಿಂದ ನೀವು ಸ್ಟೆಪ್ ಬೈ ಸ್ಟೆಪ್ಪು ಜಿ ಎಸ್ ಟಿನ ಚೆನ್ನಾಗಿ ಮಾಡ್ತಾ ಬರ್ತಿದ್ದೀರಾ. ಈಗ ಪೆಟ್ರೋಲನ್ನು ಇನ್ವಾಲ್ವ್ ಮಾಡಿದ್ದೀರಾ, ಟೊಬ್ಯಾಕೋನ ಇನ್ವಾಲ್ವ್ ಮಾಡಿದ್ದೀರಾ, ಆ ಥರ ಜಿ ಎಸ್ ಟಿಯಲ್ಲಿ ಎಲ್ಲದನ್ನೂ ಇನ್ವಾಲ್ವ್ ಮಾಡ್ತಾ ಬರ್ತಿದ್ದಾರೆ. ಎಕ್ಸಾಮ್ಷನ್ಸ್ ಕಮ್ಮಿ ಮಾಡಿದ್ದಾರೆ, ಓಕೆ, ಕನ್ಸೆಷನ್ಸನ್ನು ಕಮ್ಮಿ ಮಾಡಿದ್ದಾರೆ. ಇದು ಯಾವುದು ಸ್ಲ್ಯಾಬ್, ಡಿಫ್ರೆಂಟ್ ಸ್ಲ್ಯಾಬ್ ಇದಾವಲ್ಲ, ಡಿಫ್ರೆಂಟ್ ಟ್ಯಾಕ್ಸ್ ರೇಟ್ಸ್ಗಳು ಅವನ್ನೂ ಕಮ್ಮಿ ಮಾಡ್ತಿದ್ದಾರೆ. ನಿಧಾನಕ್ಕೆ ಸ್ಟೆಪ್ ಬೈ ಸ್ಟೆಪ್ ಬರ್ತಿದೆ. ಆದರೆ ಈ ಸ್ಟೆಪ್ ಬೈ ಸ್ಟೆಪ್ ಬರಬೇಕಾದ್ರೆ ನೀವು ಸ್ಟೇಟ್ಗಳನ್ನು ಕಾನ್ಫಿಡೆನ್ಸ್ ತೊಗೊಬೇಕು. ಯಾಕಂದರೆ ಈ ಇಷ್ಟು ಜಿ ಎಸ್ ಟಿ ಬಂದಿರೋದ್ರಲ್ಲಿ ಮೇಜರಾಗಿ ದುಡ್ಡು ಕಳ್ಕೊಂಡವ್ರು ಯಾರು? ಸ್ಟೇಟ್ ಗೌರ್ಮೆಂಟ್ಗಳು. ಹಾಗಾಗಿ ಅವ್ರನ್ನ ಕಾನ್ಫಿಡೆನ್ಸಿಗೆ ತರ್ತಾ ಅವರಿಗೆ ಒಂದು ಸ್ವಲ್ಪ ನೀವು ಫಂಡ್ಗಳನ್ನು ಕೊಡ್ತಾ ಸೆಂಟರು. ಹಾಗೆ ಕೋಆಪರೇಟಿವ್ ಫೆಡರಲಿಸಮ್ ಹೋಯಿತು ಅಂದರೆ ಜಿ ಎಸ್ ಟಿ ಈಸ್ ಒನ್ ಆಫ್ ದ ಬೆಸ್ಟ್ ಥಿಂಗ್ ದಟ್ ಹ್ಯಾಸ್ ಬಿನ್ ಡನ್. ಸೊ ಈ ರೀತಿಯಾಗಿ ನೀವು ಇಂಟ್ರಡಕ್ಷನ್ನು, ಬಾಡಿ, ಕಂಕ್ಲೂಷನ್ ಬರೆದ್ರೆ ಜಿ ಎಸ್ ಟಿ ಈಸ್ ಒನ್ ಆಫ್ ದ ಬೆಸ್ಟ್ ಟಾಪಿಕ್. ಇವಾಗಲ್ಲ, ಇನ್ನು 4-5 ವರ್ಷ ಜಿ ಎಸ್ ಟಿ ಬರ್ತಾನೆ ಇರುತ್ತೆ. ಎಸ್ಪೆಷಲಿ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸಲ್ಲಿ ನೀವು KS, PSI ಏನೇನು ಎಕ್ಸಾಮ್ಸ್ ಬರೀತಿರೋ ಅದರಲ್ಲಿ ಒನ್ ಆಫ್ ದ ಕಾಮನ್ ಎಸ್ಸೆ ಟಾಪಿಕ್ ಅಂತಂದರೆ ಜಿ ಎಸ್ ಟಿ. ಸೊ ಅದು ಬಂತು ಅಂತಂದರೆ ಇಷ್ಟನ್ನ ನೀವು ಬರೆದ್ರೆ, ಇನ್ನೂ ನಾನು ಹೆಂಗೆ ವೇರ್ ಹೌಸ್ ಅದನ್ನೆಲ್ಲ ಹೇಳಿದ್ನಲ್ಲ, ಅವನ್ನೆಲ್ಲ ಚಿಕ್ಕ ಡಯಾಗ್ರಾಮ್ಗಳನ್ನು ಮಾಡಿಬಿಟ್ಟು ನೀವು ಎಕ್ಸ್ಪ್ಲೇನ್ ಮಾಡಿ ಸಖತ್ತಾಗಿ ಬರೆದಿರಿ ಅಂತಂದರೆ ಬಂಪರ್ ಮಾರ್ಕ್ಸ್ ನಿಮಗೆ ಇದರಲ್ಲಿ ಸಿಕ್ಬಿಡುತ್ತೆ. ಬಟ್ ಜೊತೆಗೆ ಒಂದಿಷ್ಟು ಆರ್ಟಿಕಲ್ಸು, ಅಮೆಂಡ್ಮೆಂಟ್ಸು ಇವೆಲ್ಲವೂ ಕೂಡ ನಿಮಗೆ ನೆನಪಿರಬೇಕು. ಒಂದಿಷ್ಟು ಎಕನಾಮಿ ಟರ್ಮ್ಸ್ಗಳು ಅವು ಕೂಡ ನಿಮಗೆ ಗೊತ್ತಿರಬೇಕು. ಆ ಟರ್ಮ್ಸ್ಗಳನ್ನು ಹಾಕಿ ಮಾಡಿದಾಗ ನಿಮ್ಮ ಆನ್ಸರ್ ಏನಿದೆ ಅದು ಅಥೆಂಟಿಕ್ ಆಗಿ ಇರುತ್ತೆ. ಸೊ ಇಷ್ಟು ವಿಚಾರಗಳು ನಮಗೆ ಇದರಲ್ಲಿ ಇಂಪಾರ್ಟೆಂಟು. ಇದ್ರ ಪರವಾಗಿ ನೀಟಾಗಿ ನೀವು ಎಸ್ಸೆ ಬರೀರಿ, ಬರೆದುಬಿಟ್ಟು ನನಗೆ ಹಾಕಿ ಕರೆಕ್ಷನ್ ಮಾಡಿ ನಾನು ನಿಮಗೆ ಕೊಡ್ತೀನಿ.